ವೀಕ್ಷಕರೇ ನಮಸ್ಕಾರ. ಜನಮತ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ಜನಮತ ಅಂದರೆ ಜನಾಭಿಪ್ರಾಯವನ್ನು ಕಲೆಕ್ಟ್ ಮಾಡ್ತಾ ನಾವು ಚಿಕ್ಕಬಳ್ಳಾಪುರದ ಟೌನ್ ರೌಂಡ್ಸ್ ಮಾಡ್ತಾ ಇದ್ದೀವಿ. ಇಲ್ಲಿನ ಜನಾಭಿಪ್ರಾಯ ಹೇಗಿದೆ, ಅತ್ತ ರಕ್ಷಾ ರಾಮಯ್ಯರ ರಕ್ಷೆ ಬೇಕಾ ಅಥವಾ ಸುಧಾಕರ್ ಅವರ ಸುಧಾರಣೆ ಬೇಕಾ ಅನ್ನೋದನ್ನು ಅವರನ್ನೇ ಕೇಳಿ ತಿಳ್ಕೊಳ್ಳೋಣ. ಬನ್ನಿ ಹೊರಡೋಣ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ವೆಂಕಟಸ್ವಾಮಿ ಅಂತ. ವೆಂಕಟಸ್ವಾಮಿ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಅನ್ಸುತ್ತೆ? ನಮಗೆ ಬಿಜೆಪಿ ಗೆಲ್ಲುತ್ತೆ. ಬಿಜೆಪಿ ಗೆಲ್ಲುತ್ತೆ. ಮೋದಿ ಅಲೆ ಚೆನ್ನಾಗಿದೆ. ಮೋದಿ ಅಲೆ ಚೆನ್ನಾಗಿದೆ. ಆ ವಾತಾವರಣ ಮೇಲೆ ಬಿಜೆಪಿ ಗೆಲ್ಲುತ್ತೆ ಅಂತ ನಮ್ಮ ಅಭಿಪ್ರಾಯ. ಏನು ಕಾನ್ಫಿಡೆನ್ಸ್ ಏನು ಮೋದಿ ಅವ್ರು ಗೆಲ್ತಾರೆ ಈ ಸರಿ ಅನ್ನೋ? ಮೋದಿ ರಾಷ್ಟ್ರ ಮಟ್ಟದಲ್ಲಿ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಎಲ್ಲ ದೇಶಗಳಿಗಿಂತ ನಮ್ಮ ದೇಶದಲ್ಲಿ ಮುಂಚೂಣಿಯಲ್ಲಿ ಇರಬೇಕು ಅಂತ ಅವರು ಆಸೆ ಪಡ್ತಾ ಇದ್ದಾರೆ. ದೇಶಕ್ಕೋಸ್ಕರ ಅವರು ತ್ಯಾಗ ಮಾಡಿ ಒಳ್ಳೆ ಕೆಲಸಗಳು ಮಾಡಿದ್ದಾರೆ, ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ಅದಕ್ಕಾಗಿ ಅವರೇ ಬರಬೇಕು ಅಂತ ನಮ್ಮ ಆಸೆ. ಓಕೆ, ಈ ಬಾರಿ ಇಲ್ಲಿ ಸುಧಾಕರ್ ಅವರು ನಿಂತಿದ್ದಾರೆ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ. ನಿಮ್ಮ ಬೆಂಬಲ ಎಲ್ಲ ಹೇಗಿರುತ್ತೆ ಅವ್ರಿಗೆ? ನಮ್ಮ ಬೆಂಬಲ ಎಲ್ಲ ಬಿಜೆಪಿಗೆ ಇರುತ್ತೆ. ಸುಧಾಕರ್ ಅವ್ರು ಗೆಲ್ಲಿಸಬೇಕು ಅಂತ ನಮ್ಮ ಆಸೆ. ಓಕೆ ಅಕ್ಕ ನಮಸ್ಕಾರ. ನಿಮ್ಮ ಹೆಸರು? ಸವಿತಾ. ಸವಿತಾ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಬಿಜೆಪಿ. ಯಾಕೆ ಬಿಜೆಪಿ ಎಲ್ಲ ಇದರಲ್ಲಿ ಅನುಕೂಲ ಮಾಡಿದ್ದಾರೆ. ಹೋದ ಸಲ ಇದು ಮಾಡಿದ್ದಾರೆ, ಇವಾಗ ಈ ಸಲ ಆದರೂ ಸ್ವಲ್ಪ ಆಗಲಿ ಅಂತ. ಓಕೆ, ಈ ಬಾರಿ ಏನು ಇಲ್ಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಇದೆ, ಒಂದಷ್ಟು ಅನುಷ್ಠಾನಗಳಂತಂತು ಏನು ಫ್ರೀ ಬಸ್ಸು, ಆಮೇಲೆ ರೇಷನಲ್ಲಿ ಅಕ್ಕಿ ಕೊಡೋದು, ಅದೆಲ್ಲ ಹೆಂಗೆ ಅನುಕೂಲ ಆಗ್ತದೆ ನಿಮಗೆ? ಅದ ಮಾಮೂಲಿ ಇದ್ದೇ ಇರ್ತದೆ, ಅದ್ರದ್ದಿಂದ ಏನು ನಮಗೇನು ಆಧಾರ ಏನಿಲ್ಲ. ಆದರೆ ಬಿಜೆಪಿ ಇದ್ರೆ ಪರವಾಗಿಲ್ಲ ಅಂತ ಅನ್ಸುತ್ತೆ. ಓಕೆ, ಇಲ್ಲಿ ಸುಧಾಕರ್ ಅವ್ರು ನಿಂತಿದ್ದಾರೆ, ನಿಮ್ಮ ಬೆಂಬಲ ಎಲ್ಲ ಹೇಗಿರುತ್ತೆ ಅವ್ರಿಗೆ? ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಸರ್ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ಆದಿನಾರಾಯಣ ರೆಡ್ಡಿ. ಈ ಸರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಬೆಂಬಲ ನಾವು ಕೊಡ್ತೀವಿ, ಸುಧಾಕರ್ ಕೊಡ್ತೀವಿ. ಸುಧಾಕರ್ಗೆ. ಮೋದಿ ಕೊಡ್ತೀವಿ ಫಸ್ಟ್. ಯಾರು ಕೊಡ್ತೀರಾ? ಮೋದಿ ಕೊಡ್ತೀವಿ. ಮೋದಿ ನೋಡಿ ಆಮೇಲೆ ಇಲ್ಲಿ ಸುಧಾಕರ್. ಯಾಕೆ ಮೋದಿಜಿ ಯಾಕಂದರೆ ಸುಮಾರು 10 ವರ್ಷಗಳಿಂದ ಒಳ್ಳೆ ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ಅವರಿಗೆ ಮೋದಿ ಕೊಡಬೇಕು. ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಇಲ್ಲಿ ಸುಧಾಕರ್. ಇವಾಗ ಇಲ್ಲಿ ಸುಧಾಕರ್ ಅವರು MP ಆಗಿ ಬಂದರೆ ಏನು ಅನುಕೂಲಗಳಾಗ್ಬೋದು ಅನ್ಸುತ್ತೆ ಕ್ಷೇತ್ರಕ್ಕೆ? ಬಟ್ ಇವಾಗ ಬೆಳಗ್ಗೆಯಿಂದ ನಾನು ನೋಡ್ತಾ ಇದ್ದೀನಿ, ಏನೋ ಬುಕ್ಲೆಟ್ ಕೊಟ್ಟಿದ್ದಾರೆ, ಅವೆಲ್ಲ ಫುಲ್ಫಿಲ್ ಮಾಡ್ತಾರೆ ಅಂತ ನಮ್ಮ ಭರವಸೆ ಇದೆ. ಓಕೆ, ಇವಾಗ ಇಲ್ಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಇದೆ, 10 ತಿಂಗಳಾಯಿತು ಅಧಿಕಾರ ಸ್ವೀಕಾರ ಮಾಡಿ. ಹೇಗಿದೆ ಅನ್ಸುತ್ತೆ ಅವರ ಆಡಳಿತ? ಅವರ ಸರ್ಕಾರ 5 ಗ್ಯಾರಂಟಿ ಕೊಟ್ಟವ್ರೆ. 5 ಗ್ಯಾರಂಟಿನೂ ಕೈಗೆ ಒಂದು ಸಿಗ್ತಾ ಇಲ್ಲ. ಒಂದು ಸಿಕ್ಕಿದ್ರೆ ಒಂದು ಸಿಗ್ತಾ ಇಲ್ಲ. ಬಸ್ ಮಾತ್ರ ಫ್ರೀ ಕೊಟ್ಟಿದ್ದಾರೆ. ಅಲ್ಲಿ ನಮ್ಮಂಥವ್ರಿಗೆ ಸೀಟ್ಗಳೇ ಇಲ್ಲ ಅಲ್ಲಿ. ಈ ಥರ ಆಗಿದೆ. ಇವಾಗ ಲೇಡೀಸ್ಗೆ ಅನುಕೂಲ ಆಗ್ತಿದೆ ಅಂತ ಹೇಳ್ತಿದ್ದಾರೆ, ಅದೆಲ್ಲ ಅದು ಹೇಗೆ? ಲೇಡೀಸ್ಗೆ ಅನುಕೂಲ ಆಗುತ್ತೆ, ಬಟ್ ಆಟೋ ಚಾಲಕರಿಗೆ ಇಲ್ಲ. ಯಜಮಾನ್ರೆ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಮುನಿಕೃಷ್ಣಪ್ಪ ಅಂತ. ಮುನಿಕೃಷ್ಣಪ್ಪ ಅವರೇ, ಈ ಸರಿ ಎಲೆಕ್ಷನ್ ಹತ್ರ ಬರ್ತಾ ಇದೆ, ಯಾರಿಗೆ ನಿಮ್ಮ ಮತ? ಸ್ವಾಮಿ, ಏನು ಮತ ಅಂದ್ರೆ ಯಾರು ಆ ಟೈಮ್ಗೆ ನಾವು ಏನು ಬುದ್ಧಿ ಬರ್ತಾ ಇದೋ ಏನು, ಆ ಟೈಮಿಗೆ ಬೇರೆ ಬುದ್ಧಿ ಬೇರೆದು ಬರುತ್ತೆ. ಇವಾಗ ಏನು ಅನ್ಸುತ್ತೆ, ಯಾಕೆ ಹಾಕ್ಬೇಕು ಅನ್ಸುತ್ತೆ ಇವಾಗ ಅನ್ಸೋದು ಹೇಳಕ್ಕಾಗಲ್ಲ. ಸರಿ, ಯಾರು ಬಂದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ? ಅಟ್ಲೀಸ್ಟ್ ಯಾರು ಇವರೇ ಬರ್ಬೋದು ಅಂತ ನನಗೆ ಧೈರ್ಯ ಐತೆ. ಇವರೇ ಅಂದ್ರೆ ಬಿಜೆಪಿ ಬರುತ್ತೆ ಅನ್ಸುತ್ತೆ. ಏನು ಯಾರಾದ್ರೂ ಬರ್ಲಿ, ಇವಾಗ ಏನು ಅನುಕೂಲ ಆಗ್ಬೋದು ಅನ್ಸುತ್ತೆ ನಿಮಗೆಲ್ಲ? ಎಲ್ಲ ಗ್ಯಾರಂಟಿ ಅವ್ರು ಗ್ಯಾರಂಟಿ ಹೇಳಿದ್ದಾರೆ, ಹೇಳಿದ್ರು ಸ್ವಲ್ಪ ಕೊಟ್ಟರು, ಸ್ವಲ್ಪ ಕೊಡಲಿಲ್ಲ. ಇನ್ನೂ ಸ್ವಲ್ಪ ಇವ್ರು ಏನಾರ ಕೊಡ್ತಾರೆ ಅನ್ನೋದು ಗ್ಯಾರಂಟಿ ಅವ್ರು ಹೇಳ್ತಾ ಇದ್ದಾರೆ. ಇವ್ರು ಒಂಚೂರು ಏನಾನ ಅಭಿವೃದ್ಧಿ ತಂದ್ಕೊಡ್ತಾರೆ ಅಂತ ನಿಮ್ಗೆ? ನಮ್ಗೆ ಆಸೆ ಐತೆ. ಸರಿ, ಹಂಗಿದ್ರೆ ಈ ಸರಿ ಮೋದಿ ಬರ್ಬೇಕು ಅಂತನಾ? ಅದೇ ಇರೋದು. ನಿಮ್ ಇಷ್ಟ ಮೋದಿ ಬರ್ಬೇಕು ಅಂತ? ಹೌದು. ಯಜಮಾನ್ರೆ ನಮಸ್ಕಾರ. ನಮಸ್ಕಾರ ಸರ್. ಏನ್ ಸಮಾಚಾರ? ಏನೈತೆ ಸರ್? ಬೆಳಗ್ಗೆನೆ ಒಳ್ಳೆ ಟೀ ಹೊಡಿತಾ ಇದ್ದೀರಾ? ಕುಡ್ತಾ ಇದ್ದೀವಿ ತಾನೇ? ಟೀ. ಸರಿ ಆಯ್ತು. ಈ ಸರಿ ಲೋಕಸಭೆ ಚುನಾವಣೆ ಬರ್ತಾ ಇದೆ. ಹೌದು ಸರ್. ನಿಮ್ ಬೆಂಬಲ ಯಾರಿಗೆ? ನಾ ಬೆಂಬಲ ಕಾಂಗ್ರೆಸ್ ಸರ್. కాంగ్రెస్. యాకే కాంగ్రెస్ యజమాన్రే? యాకో అంటే కొత్తగా వస్తున్నారు, చూస్తాము. పాత వాళ్ళందరినీ చూసినాము, వాళ్ళు చేయండి ఉద్యోగాలని, పేద సాధికి ఏం సాయం చేయాలని. అందుకు మేము కొత్తగా వస్తూ ఉన్నారు, అందుకు వేస్తామని మా అభిప్రాయం. కొత్తగా వస్తూ ఉన్నారు. పాత వాళ్ళు ఏం చేసిండారు? పాత వాళ్ళు ఏమి చేయండిలా మాకు. మేము కూలి చేసేదే, ఇక బస్ స్టాండ్కి వచ్చి టీ తాగేది అంతే. ಇಲ್ಲಿ ಕಾಂಗ್ರೆಸ್ ಸರ್ಕಾರನೇ ಅಲ್ಲ ಇರೋದು, ಯಾವ ರೀತಿ ಅನುಕೂಲ ಆಗ್ತಾ ಇದೆ? ಏನು ಹಿಂಗೆ ಅನುಕೂಲ ಏನಿಲ್ಲ, ಮಾಡ್ತಾರೆ ಅಂತ ఇవాగ ఇంకా ఈ ఎలక్షన్ వచ్చింది కదా, చూస్తాం ఇద్దరు ఉంటే ఏమైనా పనులు అవుతాయి. రక్షారామయ్య ಅವರು నిಂತಿದ್ದಾರೆ. ఏం అనిపిస్తుంది రక్షారామయ్య ಅವ್ರ ಬಗ್ಗೆ? ఏం చెప్పాం మాకు తెలియదు, వచ్చినారు అని చెప్తున్నారు, అందుకోసమే చేస్తామని చెప్తాను. ప్రధానమంత్రి ఎవరు కావాలా? ప్రధానమంత్రి మాకేం లేదంత తెలిసేలా, సరే మేము చదివిಲ್ಲ. ನಿಮ್ಮ ಹೆಸರು ಹೇಳಿ.
ನಮ್ಮ ಹೆಸರು ನಾರಾಯಣ ಸ್ವಾಮಿ. ಓಕೆ, ಈ ಸರಿ ಹತ್ರ ಬರ್ತಾ ಇದೆ ಎಲೆಕ್ಷನ್ಸು. ಯಾರಿಗೆ ನಿಮ್ಮ ಓಟು? ಕಾಂಗ್ರೆಸ್ಗೆ. ಕಾಂಗ್ರೆಸ್. ರಕ್ಷಾರಾಮಯ್ಯ ಅವ್ರಿಗೆ. ಯಾಕೆ ರಕ್ಷಾರಾಮಯ್ಯ ಅವ್ರಿಗೆ? ಕಾಂಗ್ರೆಸ್ ಪಕ್ಷ ಒಳ್ಳೆ. ಕಾಂಗ್ರೆಸ್ ಪಕ್ಷ ಅಂತ ಯಾಕೆ ಕಾಂಗ್ರೆಸ್ ಪಕ್ಷ? ಅವರು 5 ಗ್ಯಾರಂಟಿ ಕೊಟ್ಟಿದ್ದಾರೆ, 5 ಗ್ಯಾರಂಟಿ ಕೊಟ್ಟಿದ್ದಾರೆ, ಹೇಳಿರೋದೆಲ್ಲ ನಡ್ಕೊಂಡಿದ್ದಾರೆ. ಇವಾಗ ಇಲ್ಲಿ 5 ಗ್ಯಾರಂಟಿ ಇಲ್ಲಿ ಕೊಟ್ಟಿದ್ದಾರೆ, ನೆಕ್ಸ್ಟ್ ಇನ್ನು 5 ಗ್ಯಾರಂಟಿ ಅಲ್ಲಿ ಕೊಡ್ಲಿ ಅಂತನಾ? ಅಲ್ಲ ಅಲ್ಲ ಅಲ್ಲ, ಹೇಳಿರೋ ಮಾತು ಉಳಿಸ್ಕೊಳ್ತಾ ಇದ್ದಾರೆ. ಏನೋ ಬಡವ್ರಿಗೆ ಅನುಕೂಲ ಆಗುತ್ತಾ ಕಾಂಗ್ರೆಸ್ ಬಂದ್ರೆ? 2 ಸಾವಿರ ಬಡವ್ರಿಗೆ ಆಗ್ತಾ ಇದ್ದಾರೆ. ಬಸ್ಸು ಫ್ರೀ ಚಾರ್ಜ್ ಮಾಡಿದ್ದಾರೆ, ಮತ್ತು ಇದು ಕರೆಂಟ್ ಬಿಲ್ ಮಾಡಿದ್ದಾರೆ. ನಡೆದಂತೆ ನಡೆದವರು ಸಿದ್ದರಾಮಯ್ಯ ಸರ್ಕಾರ. ಕರೆಂಟ್ ಬಿಲ್ ಎಲ್ಲ ಕಟ್ಟಿಲ್ವಾ ನೀವು? ಕಟ್ಟಿಲ್ಲ, ಕಟ್ತಾ ಇಲ್ಲ ನಾವು. ಬರ್ತಿದ್ಯಾ ಅದೆಲ್ಲ? ಇಲ್ಲ, ಬರ್ತಾ ಇದೆ. ಪ್ರೈಮ್ 2 ಮಿನಿಸ್ಟರ್ ಸಾವಿರ ಆಗ್ಬೇಕು, ಬರ್ತಾ ಇದೆ. ಪ್ರಧಾನಮಂತ್ರಿ ಯಾರು ರಾಹುಲ್ ಗಾಂಧಿ ಆಗಲಿ, ರಾಹುಲ್ ಗಾಂಧಿ ಆಗ್ಬೇಕು. ಯಾಕೆ ರಾಹುಲ್ ಗಾಂಧಿ? ಒಳ್ಳೆ ವ್ಯಕ್ತಿ, ಒಳ್ಳೆ ವ್ಯಕ್ತಿ, ಜನಗಳಲ್ಲಿ ಬೆರೆಯಂತ. ಬೆರೆದಿದ್ರಾ ನಿಮ್ಮ ಕಡೆ ಎಲ್ಲ ಬಂದಿ? ಬಂದಿದ್ದಾರೆ. ಭಾರತ್ ಜೋಡೋ ಯಾತ್ರೆಗೆ ನಾವು ಹಿರಿಯೂರಿಗೆ ಹೋಗಿದ್ವಿ. ಚೆನ್ನಾಗಿ ಜನಗಳಲ್ಲಿ ಬೆರೀತಾರೆ, ಒಳ್ಳೆ ಚೆನ್ನಾಗಿ ಮಾಡ್ತಾರೆ. ಸರಿ, ಒಳ್ಳೆ ನಮಸ್ಕಾರ ಅಣ್ಣ ಹೇಳಿ. ನಿಮ್ಮ ಹೆಸರು? ಮೂರ್ತಿ ಅಂತ. ಮೂರ್ತಿ ಅವರೇ, ಈ ಸರಿ ಎಲೆಕ್ಷನ್ಸ್ ಹತ್ರ ಬರ್ತಾ ಇದೆ, ನಿಮ್ಮ ಬೆಂಬಲ ಯಾರಿಗೆ? ನಾವು ಬಿಜೆಪಿ. ಬಿಜೆಪಿ. ಯಾಕೆ ಬಿಜೆಪಿ? ನಾವು ಮೊದಲಿಂದ ನಾವು ಜಾಸ್ತಿ ಅಂದರೆ ಬಿಜೆಪಿ. ಮೊದಲಿಂದ ಹಾಕಿದಿರ ಅಂತ ಈ ಸರಿನೂ ಹಾಕ್ತೀರಾ? ಏನ್ ಕಾರಣ ಬಿಜೆಪಿಗೆ ಓಟ್ ಹಾಕಕ್ಕೆ? ಓಟ್ ಹಾಕಕ್ಕ ನಮಗೆಲ್ಲ ಸುಧಾಕರ್ ಅಣ್ಣ ಒಳ್ಳೆ ಕೆಲಸಗಳು ಮಾಡಿದ್ದಾನೆ. ಸುಧಾಕರ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಅದಕ್ಕೆ ಇವಾಗ MP ಆಗಿ ಅವ್ರನ್ನ ಆಪ್ಟ್ ಮಾಡ್ಕೋತಾ ಇದ್ದೀರಾ? ಓಕೆ, ಇವಾಗ ಇಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ, ಕಾಂಗ್ರೆಸ್ ಸರ್ಕಾರ ಇದೆ, ಏನ್ ಅನ್ಸುತ್ತೆ ಅವ್ರ ಬಗ್ಗೆ? ಅಣ್ಣ ಅವರು ಪರವಾಗಿಲ್ಲ, ಆದರೆ ನಮ್ಮ ಪೇರಸಂದ್ರಕ್ಕೆ ಯಾವತ್ತೂ ಸರಿಯಾಗಿ ಬಂದು ಏನು ಮಾಡಿಲ್ಲ. ಏನು ಮಾಡ್ಕೊಡ್ಬೇಕು ಅನ್ಸುತ್ತೆ ಇವಾಗ ಯಾರಾದರೂ ಬಂದರೆ? ಸುಧಾಕರ್ ಅಣ್ಣ ಅಲ್ಲ, ಪ್ರದೀಪ್ ಈಶ್ವರನ್. ಯಾರಾದರೂ ಸುಧಾಕರ್ ಅವರಾಗಲಿ ಅಥವಾ ಇವಾಗ ಸುಧಾಕರ್ ಅವ್ರು ವಿನ್ ಆಗಲಿ ಅಥವಾ ಇವಾಗ ಇರೋ ಶಾಸಕರೇ ಆಗಲಿ, ಏನು ಅನುಷ್ಠಾನ ತಂದ್ಕೊಡ್ಬೇಕು ಪೇರೆಸಂದ್ರಕ್ಕೆ ಅನ್ಸುತ್ತೆ ನಿಮ್ಮೂರಿಗೆ? ನಮ್ಮೂರ್ಗ ನೀರು ಮೈನ್ ನೀರು. ಓಕೆ ಯಜಮಾನ್ರೆ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಗೋವಿಂದಪ್ಪ. ಗೋವಿಂದಪ್ಪ ಅವರೇ, ಈ ಸರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ನಮ್ಗೆ ಮೋದಿಗೆ. ಮೋದಿ. ಯಾಕೆ ಮೋದಿ? ಯಾಕೆ ಮೋದಿ ಅಂದರೆ ಆರ್ಮಿಯಲ್ಲಿ ಫಸ್ಟ್ ಏನೂ ಇರಲಿಲ್ಲ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ. ಇವಾಗ ಆರ್ಮಿ ಎಷ್ಟು ಇದಾಗೈತೆ. ಮೋದಿಯವರು ಎಷ್ಟು ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದಾರೆ. ಥ್ರೂಟ್ ವರ್ಲ್ಡಲ್ಲಿ ಇವಾಗ ಮೋದಿ ಅಂದರೆ ಭಯ ಹುಟ್ಟೈತೆ ಎಲ್ಲರಿಗೂ. ಮೋದಿ ಅಂದರೆ ಭಯ ಹುಟ್ಟಿದೆ ಅನ್ಸುತ್ತೆ. ಭಯ ಹುಟ್ಟಿದೆ ಅನಿಸ್ತದೆ. ಇವಾಗ ನೀವು ಭಯದಿಂದ ಆಗ್ತೀರಾ ಪ್ರೀತಿಯಿಂದ ಆಗ್ತೀರಾ ಓಟು? ಪ್ರೀತಿಯಿಂದ ಓಟ್ ಹಾಕ್ತೀವಿ. ಪ್ರೀತಿಯಿಂದ ಓಟ್ ಹಾಕ್ತೀರಾ? ಪ್ರೀತಿಯಿಂದ Okay, ಸುಧಾಕರ್ ಅವ್ರು ನಿಂತಿದ್ದಾರೆ ಬಿಜೆಪಿ ಮೈತ್ರಿ ಅಭ್ಯರ್ಥಿ, ಏನ್ ಅನ್ಸುತ್ತೆ ಸುಧಾಕರ್ ಅವ್ರ ಬಗ್ಗೆ? ಸುಧಾಕರ್ ಅವರು ಇಲ್ಲಿ ಬಿಜೆಪಿಯಲ್ಲಿ ನಿಂತಾಗ DK ಶಿವಕುಮಾರ್ ಮೇಲೆ ಹೋರಾಡಿ ಮೆಡಿಕಲ್ ಕಾಲೇಜ್ ತಂದು ಮೆಡಿಕಲ್ ಕಾಲೇಜ್ ಓಪನ್ ಮಾಡಿದ್ರು. ತಿರ್ಗಾ ರೋಡ್ಗಳು ಯಾವ ಹಳ್ಳಿಗೆ ಹೋಗು ರೋಡು, ಯಾವ ಊರಲ್ಲಿ ಹೋಗು ಪ್ರತಿಯೊಂದು ಇದು ಮಾಡವ್ರೆ. ಬಡಬಗ್ಗರಿಗೆ ಏನು ಬೇಕೋ ಸೌಕರ್ಯ ಎಲ್ಲ ಮಾಡಿಕೊಟ್ಟವ್ರೆ. ಸರ್, ಇಷ್ಟೆಲ್ಲ ಮಾಡಿದ್ರು ಯಾಕೆ ಮತ್ತೆ MLA ಆಗಿ ಅವ್ರನ್ನ ತಗೊಂಬರ್ಲಿಲ್ಲ, ಇವ್ರನ್ನ ತಗೊಂಬಂದಿದ್ದೀರಾ? ಯಾರನ್ನ ತಗೊಂಬಂದಿದ್ದೀರಾ ಅಂದರೆ ಅವರು ಅಭಿಮಾನಿಗಳಿಂದ ಅವರು ಸೋತರು ಅಷ್ಟೇ. ವೋಟರ್ಸ್ ಯಾರು ಇದು ಮಾಡಲಿಲ್ಲ. ವೋಟರ್ಸ್ ಎಲ್ಲ ಕರೆಕ್ಟಾಗಿ ವೋಟ್ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಚಂದ್ರ. ಚಂದ್ರ ಅವರೇ. ಚಂದ್ರ. ಚಂದ್ರ. ಓಕೆ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಸರ್ ನಮ್ಮ ಮೋದಿ ಸರ್. ಮೋದಿ. ಯಾಕೆ ಮೋದಿ? ನಮ್ಗೆ ಮೋದಿ ಇದ್ರೇನೆ ಒಳ್ಳೇದು ಸರ್. ಮೋದಿ ಇದ್ರೆ ಒಳ್ಳೇದು. ಏನು ಆ ಥರ ಒಳ್ಳೇದ ಏನಾಗುತ್ತೆ? ಎಲ್ಲ ಒಳ್ಳೇದಲ್ಲ, ಒಂದು ಗಲಾಟೆ ಇಲ್ಲ, ಏನೂ ಇಲ್ಲ, ಸಮಸ್ಯೆ ಎಲ್ಲ ಸರೋಗ್ತದೆ. ರೌಡಿಸಮ್ ಯಾವ ಇರೋದಿಲ್ಲ. ಇಷ್ಟು ನಾವು ಹೇಳೋದು ಅಷ್ಟೇ, ಇನ್ನೇನಿಲ್ಲ. ಆತನ ಇರಬೇಕು. ಓಕೆ, ಇವಾಗ ಇಲ್ಲಿ ಏನು ನೀವು ಹೇಳಿದ್ರಿ ಮೋದಿ ಅವರು ಇರಬೇಕು ಅಂತ ಕೇಂದ್ರದಲ್ಲಿ. ಇಲ್ಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಇದೆ, ಯಾವ ರೀತಿ ಇದೆ ಅವರ ಆಡಳಿತ? 10 ತಿಂಗಳಾಯಿತು. ಎಲ್ಲ ಯಂಗ್ಸ್ರೆಲ್ಲ ಕಟ್ಟೋದ್ರು ಸರ್, ಎಲ್ಲ ಲೇಡೀಸ್ ಎಲ್ಲ ಫ್ರೀ ಫ್ರೀ ಫ್ರೀ. ಏನು ಫ್ರೀ ಸರ್? ಏನಕ್ಕೆ ಸರ್ ಫ್ರೀ? ಅಲ್ಲ, ಏನಕ್ಕೆ ಫ್ರೀ ಹೇಳಿ? ಕಷ್ಟ ಬೀಳೋದು ತಪ್ಪ. ಯಾಕೆ ಫ್ರೀ ಅಂತ ಕೇಳ್ತಾ ಇದ್ದೀರಾ? ಹೆಂಗಸರಿಗೆಲ್ಲ ಅನುಕೂಲ ಆಗ್ತಿದೆ. ಏನು ಅನುಕೂಲ ಸರ್? ಏನು ಅನುಕೂಲ ಆಗ್ತದೆ? ಅಲ್ಲ, ಏನು ತಿಳ್ಕೊಳ್ಳಿ. ಇವಾಗ ಡೈಲಿ ಓಡಾಡೋರಿಗೆಲ್ಲ, ಲೇಡೀಸ್ಗೆ ವರ್ಕಿಂಗ್ ವಿಮೆನ್ ಇರ್ತಾರೆ, ಅವ್ರಿಗೆಲ್ಲ ಹೆಲ್ಪ್ ಆಗ್ತಿದೆಯಲ್ಲ? ಏನು ಹೆಲ್ಪ್ ಆಗ್ತಾ ಇದೆ ಸರ್? ಏನಿಲ್ಲ, ಸುಮ್ಮನೆ ಅಷ್ಟೇ. 2,000 ಅರ್ಧ ಬಂದೈತೆ, ಅರ್ಧ ಬಂದಿಲ್ಲ. 2,000 ನಾನು ಹಾಕಿದ್ದೀನಿ ಅಂತಾರೆ ಅಷ್ಟೇ. 2,000 ಎಲ್ಲೇ? ಅರ್ಧ ಜನಕ್ಕೆ ಬಂದೈತೆ, ಅರ್ಧ ಜನಕ್ಕಿಲ್ಲ. ಅನುಕೂಲ ಆಗಿದೆ. ಅನುಕೂಲ ಆಗಿದೆ ಸರ್. ಓಕೆ, ಹಾಗಿದ್ರೆ ಈ ಬಾರಿ ಕೇಂದ್ರದಲ್ಲಿ ಬಿಜೆಪಿ ಮತ್ತೊಮ್ಮೆ ಅನುಕೂಲ ಆಗುತ್ತೆ ಅನ್ಸುತ್ತೆ. ಆಗ್ತಾ ಸರ್, ಪ್ರತಿಯೊಂದು ಕೆಲವು ಎಲ್ಲ ಆಗ್ತದೆ. ನಮ್ಮ ಉದ್ದೇಶ ನಾವು ಹೇಳ್ತಾ ಇದ್ವಿ ಅಷ್ಟೇ. ಒಬ್ಬರದ್ದು ಒಂದು ಉದ್ದೇಶ ಐತೆ, ನಮ್ಮ ಉದ್ದೇಶ ಇದು, ಮೋದಿ ಇರಬೇಕು ಅಂದಷ್ಟೇ. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ಶ್ರೀನಿವಾಸ್. ಶ್ರೀನಿವಾಸ್ ಅವರೇ, ಚುನಾವಣೆ ಕಾವಂತೂ ಎಲ್ಲ ಕಡೆ ಏರ್ತಾ ಇದೆ. ಹೌದು. ಜಸ್ಟ್ ಲೈಕ್ ದಿಸ್ ಬಿಸಿಲು. ಹೇಳಿ. ಈ ಬಾರಿ ಹಾಗಿದ್ರೆ ಲೋಕಸಭೆ ಚುನಾವಣೆಯಲ್ಲಿ ಯಾರು ಗೆಲ್ಬೋದು ಅನ್ಸುತ್ತೆ ನಿಮ್ಮ ಪ್ರಕಾರ? ಇಲ್ಲಿನ ಪ್ರಕಾರ ಸುಧಾಕರ್ ಗೆಲ್ಬೋದು. ಇಲ್ಲಿ ಸುಧಾಕರ್ ಅವರೇ ಗೆಲ್ಬಹುದು, ಗೆಲ್ಲಬಹುದು. ಯಾರು ಗೆಲ್ಲಬೇಕು? ಸುಧಾಕರೇ ಗೆಲ್ಲಬೇಕು. ಸುಧಾಕರ್ ಅವರೇ ಗೆಲ್ಲಬೇಕು. ಸೆಂಟ್ರಲ್ ಅವ್ರು ಚೆನ್ನಾಗಿರ್ಬೇಕಂದ್ರೆ ಇಲ್ಲಿ ಗೆಲ್ಲಬೇಕು. ಯಾವ್ದಾನ ಒಂದು ಸೀಟ್ ಕಳಿಸ್ಕೊಡ್ಬೇಕು ಅಲ್ಲಿಗೆ. ಇಲ್ಲಿಂದ ಕಳಿಸ್ಕೊಡ್ಬೇಕು. ಏನು ಕಾರಣ ಸುಧಾಕರ್ ಅವ್ರು ಗೆಲ್ಲಬೇಕು ಅನ್ನೋದಕ್ಕೆ? ಇಲ್ಲ ಸರ್, ಮೋದಿ ಅಲ್ಲಿ ಸ್ಟ್ಯಾಂಡ್ ಆಗಬೇಕಂದ್ರೆ ಇಲ್ಲಿ ಗೆಲ್ಲಿ ಕಳಿಸ್ಬೇಕಲ್ಲ. ಅವ್ರು ಸ್ಟ್ಯಾಂಡ್ಗೋಸ್ಕರ ಗೆಲ್ಲಿಸ್ಬೇಕಲ್ಲ ಇಲ್ಲಿಂದ. ನೀವು ಮೋದಿಗೋಸ್ಕರ? ಇಲ್ಲಿ ಮೋದಿಗೋಸ್ಕರ. ಏನು ರೀಸನ್ ಏನು? ಇವಾಗ ಮೋದಿ ಅವ್ರು ಬಂದರೆ ಸುಧಾರಣೆ ಆಗುತ್ತೆ ಅನ್ನೋದು ಏನು ಕಾರಣ ಅದು? ಸರ್, ನಿಮ್ಗೆ ಗೊತ್ತೇ ಇದೆ ಎಲ್ಲನೂ.
ಇನ್ನು ಹೇಳ್ಬೇಕಾ ಅವಶ್ಯಕತೆ ಇಲ್ಲ. ಅವ್ರ ಬಗ್ಗೆ ಎಲ್ಲ ನಿಮ್ಗೆ ಗೊತ್ತಿದೆ. ನಾವೇನೇನು ಹೇಳಿ ಹೊಸ್ಗ ಅದ್ರ ಬಗ್ಗೆ ಇವಾಗ ಕೆಲವರು ಯುವಕರು ಇರ್ತಾರೆ ಅವ್ರಿಗೆಲ್ಲ ತಿಳಿಸ್ಕೊಡಿ. ಇಲ್ಲ ಮೊಬೈಲ್ ಇದ್ಕೊಂಡು ನೆಟ್ವರ್ಕ್ ಇದ್ಕೊಂಡು ಅವರೆಲ್ಲ ತೆಳ್ದಲ್ಲಿ ನೋಡೋರಿಗೆ ನಾವೇನೇನಂತ ಹೇಳೋಣ ಅವ್ರಿಗೆ. ಮೋದಿನೇ ಬರ್ಬೇಕು ಸರ್, ಸೆಂಟ್ರಲ್ ಮೋದಿನೇ ಬರಬೇಕು. ಯಜಮಾನ್ರೆ ನಮಸ್ಕಾರ. ನಮಸ್ಕಾರ. ಈ ಸರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಸುಧಾಕರ್ ಅವ್ರಿಗೆ. ಸುಧಾಕರ್ ಅವ್ರಿಗೆ. ಯಾಕೆ ಸುಧಾಕರ್ ಅವ್ರಿಗೆ? ಏನೋ ಎಲ್ಲ ಅನುಕೂಲ ಮಾಡೋಣ ಅದನ್ನ ಮಾಡ್ಬೇಕು. ಅನುಕೂಲ ಆಗಿದೆಯಾ? ಏನು ಅನುಕೂಲ ಮಾಡಿದ್ರು ಅವ್ರ ಹಿಂದೆ? ಫುಟ್ಪಾತ್ ಅಂಗಡಿಗಳು, ಇನ್ನು ಕೆಲಸ ಕಾರ್ಯಗಳು ಎಲ್ಲ ಮಾಡವ್ರೆ, ಅದಕ್ಕೆ ಅನುಕೂಲ ಮಾಡೋರು. ಅದಕ್ಕೆ ಓಕೆ. ಹಂಗಿದ್ರೆ ಈ ಸರಿ ಪ್ರಧಾನಿ ಮೋದಿ ಅವ್ರು ಆಗ್ಬೇಕು ಅಂತೀರಾ ಅನಿಸಿಕೆ? ಓಕೆ. ಇವಾಗ ಇಲ್ಲಿ ಏನು ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಇದೆ, 10 ತಿಂಗಳಾಯ್ತು ಬಂದು. ಇಲ್ಲಿ ನಮ್ಮ ಶಾಸಕರು ಕೂಡ ಪ್ರದೀಪ್ ಈಶ್ವರ್ ಅವರು ಕಾಂಗ್ರೆಸ್. ಹೇಗಿದೆ ಅವರ ಅನುಕೂಲ ಅನಾನುಕೂಲಗಳು ಏನು ಮಾಡಿದ್ದಾರೆ? ಇಲ್ಲ ಸರ್, ಏನು ಮಾಡಿಲ್ಲ ಅವರು. ಏನು ಅನ್ಸುತ್ತೆ ಅವ್ರ ಆಡಳಿತದ ಬಗ್ಗೆ? ಏನು ಮಾಡೇ ಇಲ್ಲ, ಮಾತುಗಳು ಹೇಳ್ತಾವ್ರೆ ಅಷ್ಟೇ, ಏನು ಅನುಕೂಲನೇ ಮಾಡಿಲ್ಲ. ಮಾತಾಡ್ತಾ ಇದೀವಿ ಸರ್. ನಮಸ್ಕಾರ. ಎಲೆಕ್ಷನ್ ಬಗ್ಗೆ ಏನೋ ಎಲ್ಲ ನಾವು ಹಾಕೋದೆಲ್ಲ ಕಾಂಗ್ರೆಸ್ ಹೋಗಪ್ಪ. ಯಾಕೆ ಕಾಂಗ್ರೆಸ್? ಕಾಂಗ್ರೆಸ್ ನಮ್ಗೆ ಒಳ್ಳೇದು ಮಾಡ್ತಾ ಇದೆ, ಅದಕ್ಕೋಸ್ಕರವಾಗಿ. ಒಳ್ಳೇದು ಮಾಡಿದ್ಯಾ? ಏನು ಒಳ್ಳೇದು ಮಾಡಿದೆ? ಏನು ಗೃಹಲಕ್ಷ್ಮಿ ಕೊಡ್ತಾವ್ರೆ, ಅಕ್ಕಿ ದುಡ್ಡು ಬೀಳ್ತಾ ಇದೆ. ಏನಂದ್ರೆ ಇನ್ನ ಬಡ್ಕಾಲ್ದು ಹಾಕಿಲ್ಲ, ಹಾಕ್ತಾರೆ ನಿಧಾನವಾಗಿ. ನಂಬಿಕೆ ಇದೆ ಹಾಕ್ತಾರೆ ಅಂತ? ನಂಬಿಕೆ ಇದೆ. ಕಾಂಗ್ರೆಸ್ ಬಂದ್ರೆ ಹಾಕ್ತಾರೆ, BJP ಬಂದ್ರೆ ಗ್ಯಾರಂಟಿ ಇಲ್ಲ. ಮುಂದೆ ನೋಡೋಣ. ಸರ್, ಇವಾಗ ಯಾರು ಪ್ರಧಾನಮಂತ್ರಿ ಯಾರಾಗ್ಬೇಕು? ಪ್ರೈಮ್ ಮಿನಿಸ್ಟರ್ ಯಾರು ಆಗ್ತಾರೋ ಯಾರಿಲ್ಲ, ಅದು ಹಣೆ ಬರಹಕ್ಕೆ ಹೊಣೆ ಯಾರು? ಹೊಣೆ ಯಾರು? ಸರಿ ಆಯ್ತು, ನೀವೇ ಬರಿಬೇಕಲ್ಲ ಹಣೆ ಬರ. ನೀವೇ ಅಲ್ಲ ಮತದಾನ ಪ್ರಭು. ನಾವಂದ್ರೆ ನಾವು ಹಳ್ಳಿಯಾಗಿರೋರು, ಕೂಲಿ ನಾಲಿ ಮಾಡೋರು. ನಾವೇನು ಹಳ್ಳಿಯವ್ರು ಓಟ್ ಹಾಕಿದ್ರೇನೆ ದಿಲ್ಲಿ ಅವ್ರು ಗೆಲ್ಲೋದು. ಅದೇ ಗ್ಯಾರಂಟಿ. ನಾವು ಹಾಕ್ಬೇಕಲ್ಲ. ಸರಿ, ಪಕ್ಕ ಓಟ್ ಮಾಡ್ತೀರಲ್ವಾ? ಓಟ್ ಮಾಡ್ತೀವಿ. ಆಯ್ತು ಬ್ರೋ, ನಮಸ್ಕಾರ. ನಮಸ್ಕಾರ ಸರ್. ಹೆಂಗ್ ನಡೀತಿದೆ ಎಳ್ನೀರು ವ್ಯಾಪಾರ ಎಲ್ಲ? ಪರವಾಗಿಲ್ಲ ಸರ್, ನಡೀತಿದೆ. ಫುಲ್ ಹಾಟ್ ಸಮ್ಮರ್ಗೆ ಒಳ್ಳೆ ಎಳ್ನೀರು ಹೊಡಿತಾ ಇದ್ದೀರಾ ಡೈಲಿ? ಕಾಯಿ ಡಿಮ್ಯಾಂಡು. ಒಳ್ಳೆ ಕಮಾಯ ಏನಿಲ್ಲ, ಆ ಥರ ಏನಿಲ್ಲ. ಓಕೆ. ಹಂಗಿದ್ರೆ ಈ ಸರಿ ಲೋಕಸಭೆ ಚುನಾವಣೆಯಲ್ಲಿ ಯಾರಿಗೆ ನಿಮ್ಮ ಬೆಂಬಲ? ನಾವು ಯಾವತ್ತಿದ್ರೆ ಕಾಂಗ್ರೆಸ್, BJP ಅಂತ ನಮಗೆ ನಾವು ಹೋಗೋದಿಲ್ಲ, ನಾವು ಹಾಕೋದಿಲ್ಲ. ನೀವು ಹಾಕೋದಿಲ್ಲ. ನಾವೇನಿದ್ರು ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ನಮ್ಗೆ ಒಳ್ಳೆ ಅನುಕೂಲ ಮಾಡ್ತಿದೆ. ಅವರು ನಮ್ಮ ಬಡವರು ಅಂತಂತವ್ರಿಗೆ ಒಳ್ಳೆ ಅನುಕೂಲ ಆಗ್ತಿದೆ ಅವ್ರ ಕಡೆಯಿಂದ, ಅದಕ್ಕೆ ಕಾಂಗ್ರೆಸ್. ಓಕೆ. ಯಾರು ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು? ಪ್ರಧಾನಮಂತ್ರಿ ಅಂದರೆ ಸ್ಟೇಟಲ್ಲಿ ಯಾರಾದರೂ ಪರವಾಗಿಲ್ಲ, ನಮಗೆ ಸ್ಟೇಟಿಂದ ಏನಿಂದ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಬಂದರೆ ಒಳ್ಳೇದು. ಪ್ರೈಮ್ ಮಿನಿಸ್ಟರ್ ಯಾರಾದರೂ ಹಾಕೊಳ್ಳಿ, ನಮ್ಗೆ ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ. ಅಲ್ಲಿ ಯಾರಾದರೂ ಬರಲಿ. ಅವ್ರು ನಿಂತಿದ್ದಾರೆ MP ಕ್ಯಾಂಡಿಡೇಟ್ ಆಗಿ. ಏನು ಅನ್ಸುತ್ತೆ ರಕ್ಷಾರಾಮಯ್ಯ ಅವ್ರ ಬಗ್ಗೆ? ಪರವಾಗಿಲ್ಲ, ಅವರು ಬರ್ತಾರೆ. ಅಂದರೆ ಯೂತ್ ಬಗ್ಗೆ ಒಂಥರ ಇದಿದೆ ಅಲ್ವಾ, ಪರವಾಗಿಲ್ಲ, ಮಾಡ್ತಾರೆ. ಯಾಕಂದರೆ ಸುಧಾಕರ್ ಆಗ ಯೂತ್ ಇದ್ದಾಗ ಬಂದಿದ್ದಲ್ವಾ, ಅವ್ರಿಗೂ ಒಂದು ಚಾನ್ಸ್ ಕೊಟ್ಟಿದ್ರೆ ಮತ್ತು ಇವ್ರಿಗೂ ಒಂದು ಚಾನ್ಸ್ ಕೊಡೋಣ ಅಂತ ಅನ್ಕೊಂತಾರೆ ಅನ್ಸುತ್ತೆ. ನಮಸ್ಕಾರ. ನಮಸ್ಕಾರ ಸಮಯ. ನಾಗವೇಣಿ ಅವರೇ, ಸರಿ ಎಲೆಕ್ಷನ್ ಅಲ್ಲಿ ನಿಮ್ ವೋಟ್ ಯಾರಿಗೆ? ಸುಧಾಕರ್ಗೆ. ಸುಧಾಕರ್ ಅವ್ರಿಗೆ. ಯಾಕೆ ಸುಧಾಕರ್ ಅವ್ರಿಗೆ? ನಮ್ಗೆ ಹೆಲ್ಪ್ ಚೆನ್ನಾಗಿ ಮಾಡವ್ರೆ. ಹೆಲ್ಪ್ ಚೆನ್ನಾಗಿ ಮಾಡಿದಾರಾ? ಏನ್ ಹೆಲ್ಪ್ ಮಾಡಿದ್ದಾರೆ? ನೋಡಿ, ಇದು ಕೊಟ್ಟವ್ರೆ, ಅಂಗಡಿ ಕೊಟ್ಟವ್ರೆ, ನಮ್ಮ ಮನೆ ಸ್ಟವ್ ಐತೆ, ಕುಕ್ಕರ್ ಐತೆ, ಎಲ್ಲ ಐತೆ. ಸ್ಟವ್ ಐತೆ, ಕುಕ್ಕರ್ ಐತೆ, ಎಲ್ಲ ಹಂಗಿದ್ರೆ ನೀವು. ಓಕೆ. ಈ ಸರಿ ಹಂಗಿದ್ರೆ ಯಾರಾಗ್ಬೇಕು ಪ್ರೈಮ್ ಮಿನಿಸ್ಟರ್? ಪ್ರಧಾನ ಮಂತ್ರಿ ಯಾರೋ ನಮ್ಗೆ ಗೊತ್ತಿಲ್ಲ, ನಾವು ಸುಧಾಕರ್ ಹಾಕೋದಷ್ಟೇ. ಸುಧಾಕರ್ ಅವ್ರು ನಿಂತವ್ರೆ, ಸುಧಾಕರ್ ಅವ್ರಿಗೆ ಹಾಕ್ತೀರಾ? ಸರಿ ಅಕ್ಕ. 40 ರೂಪಾಯಿ. ಅಕ್ಕ ನಮಸ್ಕಾರ. ನಮಸ್ಕಾರ ಅಣ್ಣ. ಬರ್ಜರಿನಾ ಹೂವು ವ್ಯಾಪಾರ? ಪರವಾಗಿಲ್ಲ ಅಣ್ಣ. ಎಷ್ಟು ಮೊಳ ಆಗಿಲ್ಲ? ಮೊಳ 50, 30, 40 ಹೆಂಗೆ ಹೋದ್ರೆ ಹಂಗೆ ಮಾರ್ಕೊಂತೀವಿ. ಪರವಾಗಿಲ್ವಾ ರೇಟ್ ಎಲ್ಲ? ಪರವಾಗಿಲ್ಲ. ಓಕೆ. ಈ ಸರಿ ಎಲೆಕ್ಷನ್ಸ್ ಬರ್ತಾ ಇದೆ, ವೋಟ್ ಯಾರಿಗೆ? ಯಾರಿಗೋ ಒಬ್ರಿಗೆ ಹಾಕೋದು ಬಿಡಪ್ಪ. ಯಾರಿಗೋ ಒಬ್ರಿಗೆ ಹೆಂಗೆ ಹಾಕ್ಬಿಡ್ತೀರಾ? ಯಾರಿಗೆ ಹಾಕ್ಬೇಕು ಅನ್ಸುತ್ತೆ? ನಮ್ಗೆ ಒಳ್ಳೇರು ಮಾಡಿರೋದಕ್ಕೆ ಹಾಕ್ಬೇಕು ಇಲ್ಲಿ ಅನ್ಸುತ್ತೆ. ಸುಧಾಕರ್ ಅವ್ರು ಇದ್ದಾರೆ, ಆಮೇಲೆ ರಕ್ಷಾರಾಮಯ್ಯ ಅವ್ರು ಇದ್ದಾರೆ. ಯಾರಿಗೆ ಹಾಕ್ತೀರಾ? ಯಾರಿಗೋ ಒಬ್ರಿಗೆ ಹಾಕೋದು ಬಿಡಿ. ಯಾರಿಗೋ ಒಬ್ರಿಗೆ ಒಲೆ ಇದ್ದೀರಾ ನೀವು, ಯಾರಿಗೋ ಒಬ್ರಿಗೆ ಅಂತ. ಸರಿ, ಯಾರು ಪ್ರಧಾನ ಮಂತ್ರಿ ಯಾರಾಗ್ಬೇಕು? ಪ್ರೈಮ್ ಮಿನಿಸ್ಟರ್ ಯಾರನ್ನ? ಮೋದಿ ಅವ್ರು ಆಗ್ಬೇಕಾ ಇಲ್ಲ ರಾಹುಲ್ ಗಾಂಧಿ ಆಗ್ಬೇಕಾ? ಮೋದಿನೇ ಆಗ್ಲಿ. ಮೋದಿ ಆಗ್ಬೇಕೇನೋ? ಏನ್ ಸಮಾಚಾರ ಮೋದಿ ಅವ್ರು ಆಗ್ಬೇಕು ಅನ್ನೋದು? ಅವರೇ ಒಳ್ಳೇದು ಮಾಡ್ತಾರಲ್ಲ. ಅವರೇ ಒಳ್ಳೇದು ಮಾಡ್ತಾರಾ? ಸರಿ ಅಕ್ಕ, ಒಳ್ಳೇದಾಗ್ಲಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಹೆಸರು? ನಮ್ಮ ಹೆಸರು ವೆಂಕಟೇಶ್ ಅಂತ. ವೆಂಕಟೇಶ್ ಅವರೇ, ಈ ಸರಿ ಎಲೆಕ್ಷನ್ ಹತ್ರ ಬರ್ತಾ ಇದೆ ಸರ್. ಮೊದಲನೇ ಹಂತದಲ್ಲಿ ನಾವೆಲ್ಲರೂ ವೋಟ್ ಮಾಡಬೇಕು ಅಂತ ಹೇಳಿದ್ದಾರೆ. ನಿಮ್ ವೋಟ್ ಯಾರಿಗೆ ಹಂಗಿದ್ರೆ? ನಮ್ಮ ವೋಟ್ ಸುಧಾಕರ್ ಸರ್. ಸುಧಾಕರ್ ಅವ್ರಿಗೆ. ಯಾಕೆ ಸುಧಾಕರ್ ಅವ್ರಿಗೆ? ನಮ್ಗೆಲ್ಲ ಒಳ್ಳೇದು ಮಾಡಿದ್ದಾರೆ ಸರ್. ಎಲ್ಲ 8 ವರ್ಷದಿಂದ ಸುಂಕ ಕಟ್ಟಿದ್ದಾರೆ, ಮನೆಗಳು ಕಟ್ಟಿದ್ದಾರೆ,
ಸೈಟ್ಗಳು ಕೊಟ್ಟಿದ್ದಾರೆ, ಎಲ್ಲ ನಮಗೆ ಅನುಕೂಲ ಮಾಡಿದ್ದಾರೆ, ಅನುಕೂಲ ಆಗ್ತಾ ಇದೆ. ಅನುಕೂಲ ಆಗ್ತಾ ಓಕೆ, ಇದೆ. ಯಾರು ಪ್ರಧಾನಮಂತ್ರಿ ಯಾರಾಗ್ಬೇಕು ನಿಮ್ಗೆ? ಮೋದಿ ಸರ್, ಮೋದಿ ಅವರು ಆಗ್ಬೇಕು. ಮೋದಿ ಅವರೇ ಆಗ್ಬೇಕು. ಮೋದಿ ಅವರು ಏನ್ ಅನುಕೂಲ ಇವಾಗ ಸುಧಾಕರ್ ಅವರು ಇಲ್ಲಿ ಬಂದ್ರೆ? ಇಲ್ಲಿ ಬಂದರೆ ನಮಗೆಲ್ಲ ಅನುಕೂಲ ಇದೆ ಸರ್. ಎಲ್ಲ ಇದು ಲೈನ್ ಎಲ್ಲಾನು ಅಂಗಡಿಗಳು ಕಟ್ಟಿಕೊಡ್ತಾರೆ, ಸೀಟಾಗಿ ಕೊಡ್ತಾರೆ, ಎಲ್ಲ ಬಡವರಿಗೆಲ್ಲಾನು ಸಹಾಯ ಮಾಡ್ತಾರೆ. ಎಲ್ಲ ಪ್ರಾಮಿಸ್ ಮಾಡಿದ್ರ ಇದೆಲ್ಲ? ಎಲ್ಲ ಮಾಡಿದ್ದಾರೆ, ಮಾಡ್ಕೊಡ್ತಾರೆ ಅನ್ಸುತ್ತೆ ಈ ಸರಿಗೆ? ಮಾಡ್ಕೊಡ್ತಾರೆ. ಓಕೆ, ಒಳ್ಳೇದಾಗ್ಲಿ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಜಿ ಗಣೇಶ್ ಅಂತ. ಗಣೇಶ್ ಅವರೇ, ಇನ್ನೇನು ಎಲೆಕ್ಷನ್ಸ್ ಹತ್ರ ಬರ್ತಾ ಇದೆ, ನಿಮ್ಮ ವೋಟ್ ಯಾರಿಗೆ? ನಮ್ಮ ವೋಟ್ ಹಾಕೋದು ಯಾರಿಗೂ ಹೇಳ್ಬಾರ್ದು ಸರ್, ಯಾರಿಗೂ ಹೇಳ್ಬಾರ್ದು ಅಂತ. ಓಕೆ, ನಿಮ್ಮ ಅಭಿಪ್ರಾಯ ಏನಿರುತ್ತೆ? ಯಾರು ಬಂದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ? ನಮ್ಮ ಅಭಿಪ್ರಾಯ ಮೋದಿ ಬರಬೇಕು. ಮೋದಿ ಬರಬೇಕು. ಯಾಕೆ ಮೋದಿ ಅವ್ರು ಬಂದ್ರೆ? ಮೋದಿ ಅವ್ರು ಬಂದರೆ ಹಿಂದುತ್ವ ಅನ್ನೋದು ಉಳಿತದೆ, ದೇಶ ಚೆನ್ನಾಗಿರ್ತದೆ, ನಮ್ದಾಗಿ ಎಲ್ಲರೂ ಮಾಡ್ಕೋತಾರೆ, ಹಿಂದುತ್ವ ಉಳಿಯುತ್ತೆ ಅಂತ. ಓಕೆ, ಇನ್ನೇನು ಅನುಕೂಲ ಆಗ್ಬೋದು ಕ್ಷೇತ್ರಕ್ಕೆ ಇಲ್ಲಿ ಬಿಜೆಪಿ ಬಂದ್ರೆ ಅಂತ ಅನ್ಸುತ್ತೆ? ಇಲ್ಲಿ BJP ಬಂದರೆ ಇವಾಗ ಆಗಲೇ ಸಾಕಷ್ಟು ಅನುಕೂಲಗಳು ಮಾಡವ್ರೆ. ಯಾಕಂದರೆ ಸುಧಾಕರ್ ಅವರು ಇದ್ದಾಗ ಕೆರೆಗಳೆಲ್ಲ ಒಣಗೋಗಿತ್ತು, ಅದೆಲ್ಲ ನೀರೆಲ್ಲ ಇದು ಮಾಡಿಕೊಟ್ಟವ್ರೆ, ಚೆನ್ನಾಗೆಲ್ಲ ಐತೆ. ಓಕೆ, ಇವಾಗ ನೀವು ಹೇಳಿದ್ರಿ ಏನು ನೀರು ಅನುಕೂಲ ಮಾಡಿದ್ದಾರೆ, ಆಮೇಲೆ ರೋಡ್ಸ್ ಮಾಡಿದ್ದಾರೆ ಅಂತ. ಇದೆಲ್ಲ ನಾರ್ಮಲ್ ಜನರಿಗಾಯ್ತು, ನಿಮಗೆ ಏನಾದರೂ ಅನುಕೂಲ ಆಯ್ತಾ? ನಮಗೆ ಸ್ವಂತವಾಗಿ ಹ್ಯಾಂಡಿಕ್ಯಾಪ್ ಕೋಟದಿಂದ ನಮಗೆ ಗಾಡಿ ಕೊಟ್ಟವ್ರೆ. ಓ, ನಿಮಗೆ ಗಾಡಿ ಕೊಟ್ಟಿದ್ದಾರೆ. ಓಕೆ, ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮಿಂದಾನೇ ಅದು ಆಗಿದ್ದು ನಮಗೆ ಅನುಕೂಲ ಆಗಿದೆ. ಮೋದಿ ಸ್ಕೀಮ್ ಅದು ಇಲ್ಲ, ಅದು ಅಂಗವಿಕಲರಿಗೆ ಅಂತ ಸೆಪರೇಟ್ ಆಗಿ ಒಂದು ಸ್ಕೀಮ್ ಮಾಡಿ ಅದು ಸ್ಕೀಮಲ್ಲಿ 75 ಯಾರಿರ್ತಾರೆ ಅವ್ರಿಗೆ ಪ್ರತಿಯೊಬ್ಬರಿಗೂ ಕೊಡಬೇಕಾಗಿತ್ತು, ಅದು ನಮಗೆ ತಲುಪೈತೆ. ಹಂಗಿದ್ರೆ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಕೃಷ್ಣಪ್ಪ. ಕೃಷ್ಣಪ್ಪ ಅವರೇ, ಈ ಸರಿ ಎಲೆಕ್ಷನ್ಸ್ ಅಲ್ಲಿ ವೋಟ್ ಯಾರಿಗೆ ನಿಮ್ದು? ನಮ್ಮದು ಕಾಂಗ್ರೆಸ್ಗೆ. ಕಾಂಗ್ರೆಸ್ಗೆ. ಯಾಕೆ ಕಾಂಗ್ರೆಸ್? ಕಾಂಗ್ರೆಸ್ ಒಳ್ಳೆ ಬಾಟ್ಗಿಲೆಲ್ಲ ತಂದವ್ರೆ, ಅದರಿಂದ ಏನು ಅನುಕೂಲ ಆಗುತ್ತೆ ಈ ಸರಿ? ಇಲ್ಲಿ ಏನು ಕೇಂದ್ರದಲ್ಲಿ ಕಾಂಗ್ರೆಸ್ ಬಂದರೆ ಏನೋ ಎಲ್ಲ ಒಳ್ಳೇದಾಗುತ್ತೆ ಅಂತ ಒಂದ್ಸಲ ನೋಡೋಣ ಅಂತ. ಯಾರು ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು? ರಾಹುಲ್ ಗಾಂಧಿ ಅವ್ರು ಆಗ್ಬೇಕಾ? ಇವರು ಇದ್ದಾರೆ, ಯಾರು ಖರ್ಗೆ ಅವರು ಇದ್ದಾರೆ, ಅವರು ಯಾರಾದರೂ ಪರವಾಗಿಲ್ಲ, ಯಾರಾದರೂ ಆಗಲಿ, ಒಟ್ನಲ್ಲಿ ಆಗಲಿ. ಹಾಯ್. ಹೇಳಿ. ನಿಮ್ಮ ಹೆಸರು? ನಮ್ಮ ಹೆಸರು ಮೋಹನ್ ಬಾಬು. ಮೋಹನ್ ಬಾಬು ತೆಲುಗು ಹೀರೋ ಅಲ್ಲ ತಾನೇ? ತೆಲುಗು ಹೀರೋ ಮೋಹನ್ ಬಾಬು. ತೆಲುಗು ಹೀರೋ ಅಲ್ಲ, ನಮ್ಮ ಪಕ್ಕ ಕರ್ನಾಟಕ. ಓಕೆ, ಈ ಸರಿ ಎಲೆಕ್ಷನ್ಸ್ ಹತ್ರ ಬರ್ತಾ ಇದೆ. ಹೌದು. ಯಾರಿಗೆ ನಿಮ್ಮ ವೋಟ್? ನಮ್ಮ ವೋಟ್ ಬಂದು ಡಾಕ್ಟರ್ ಸುಧಾಕರ್ಗೆ. ಯಾಕೆ ಸುಧಾಕರ್ಗೆ? ಸುಧಾಕರ್ ಅಂದರೆ ನಮಗೆ ಸುಧಾಕರ್ಗಿನ್ನ ಮೇನ್ ಬಂದು ಮೋದಿ ಅವರು, ನಾವು ಅವ್ರ ಪರವಾಗಿ ಆಗ್ತಾ ಇದ್ದೀವಿ. ಮೋದಿ ಅವ್ರ ಪರವಾಗಿ ಇಲ್ಲಿ ಸುಧಾಕರ್ ವೋಟ್. ಹೌದು. ಏನು ಕಾರಣ ಮೋದಿ ಅವ್ರು ಬರಬೇಕು ಅನ್ನೋದು? ಮೋದಿ ಅಂದರೆ ಅವರು ಬಡವರ ಬಗ್ಗೆ ಸ್ವಲ್ಪ ಬಡವ್ರ ಬಗ್ಗೆನೇ ಜಾಸ್ತಿ ಅವ್ರು ಇದು ಮಾಡೋದು. ಬಟ್ ಯಾರು ಶ್ರೀಮಂತರ ಬಗ್ಗೆ ಕಾಳಜಿ, ಶ್ರೀಮಂತರ ಬಗ್ಗೆ ಅದು ಗೊತ್ತಿಲ್ಲ. ಬಟ್ ಬಡವ್ರ ಬಗ್ಗೆ ಅದು ಅವ್ರು ಒಂದು ಕಡೆಯಿಂದ ಬರ್ತಾ ಇದ್ದಾರೆ, ಬಟ್ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಸೊ ಹಂಗಾಗಿ ನಮ್ಮ ಗೊತ್ತಾಗ್ತಾ ಇಲ್ಲ. ಹೆಂಗ್ ಮಾಡ್ಬೇಕು ಮತ್ತೆ? ಅವ್ರಿಗಿನ್ನ ಇನ್ನೊಂದು ಚಾನ್ಸ್ ಕೊಡಬೇಕು. ಚಾನ್ಸ್ ಕೊಟ್ಟರೆ ಬಡವ್ರಿಗೂ ರೀಚ್ ಆಗ್ತಾರೆ. ಹೌದು, ಆಗುತ್ತೆ. ಓಕೆ, ಸುಧಾಕರ್ ಅವ್ರು ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಏನು ಅನುಕೂಲ ಆಗ್ಬೋದು ಸುಧಾಕರ್ ಅವ್ರು ಬಂದ್ರೆ ಇಲ್ಲಿ ಅನ್ಸುತ್ತೆ? ನಮ್ಗೆ ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನನಗೆ ಬೇಕಾಗಿರೋದು ಮೇನು ಮೋದಿ ಬೇಕು ಅಷ್ಟೇ. ಮೋದಿ ಬೇಕು, ಸುಧಾಕರ್ ವೋಟ್ ಹಾಕ್ಬೇಕು. ನಮಸ್ಕಾರ. ನಿಮ್ಮ ಹೆಸರು? KV ಸುಲೇಮಾನ್ ಪಾಷಾ. ಓಕೆ, ಪಾಷಾ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ ಸರ್? ಕಾಂಗ್ರೆಸ್ಗೆ. ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್ ಸರ್? ಕಾಂಗ್ರೆಸ್ ಇತಿಹಾಸ ಇದೆ ರೀ. ಕಾಂಗ್ರೆಸ್ ಸ್ವಾತಂತ್ರ್ಯ ತಂದು ಕೊಟ್ಟಿರೋದು ಕಾಂಗ್ರೆಸ್. ಬೇರೆ ಯಾರು ತಂದು ಕೊಟ್ಟಾರ? ಯಾರು ತಂದು ಕೊಟ್ಟಿಲ್ಲ, ಇತಿಹಾಸ ಇದೆ. ಓಕೆ, ಇವಾಗ ಕಾಂಗ್ರೆಸ್ ಅಲ್ಲಿ ಏನು ನೀವು ಹೇಳಿದ್ರಿ ಇಂಡಿಪೆಂಡೆನ್ಸ್ ತಂದ್ಕೊಟ್ರು ಅಂತ, ಅದು ಆವಾಗ ತಂದ್ಕೊಟ್ರು ನಮ್ಗೆಲ್ಲ. ಅವರು ಹಿರಿಯರು ಅವರೆಲ್ಲ ಒಂದು ಆಡಳಿತ ಮಾಡಿದ್ರು. ಇವಾಗ ಅವರ ನೆಕ್ಸ್ಟ್ ತಲೆಮಾರಿದೆ, ಅವರು ಅದೇ ತರ ಮಾಡ್ತಾರೆ ಅಂತ ಗ್ಯಾರಂಟಿ ಇದೆಯಾ ನಿಮ್ಗೆ? ಇಲ್ಲ, ನಮ್ಮ ವೋಟು ಕಾಂಗ್ರೆಸ್ಗೆ. ಓಕೆ, ಈ ಬಾರಿ ಹಾಗಿದ್ದಲ್ಲಿ ಇಲ್ಲಿ ರಕ್ಷಾ ರಾಮಯ್ಯ ಅವರು ನಿಂತಿದ್ದಾರೆ ಕಾಂಗ್ರೆಸ್ ಪರವಾಗಿ. ಏನು ಅನ್ಸುತ್ತೆ ರಕ್ಷಾ ರಾಮಯ್ಯ ಅವ್ರ ಬಗ್ಗೆ? ಸರ್, ರಕ್ಷಾ ರಾಮಯ್ಯ ಒಳ್ಳೆ ವ್ಯಕ್ತಿ, ಒಳ್ಳೆ ಹುಡುಗ ಅವನು, ಗೊತ್ತಾಯ್ತಾ? ನಮ್ಮದು ಅವ್ರದ್ದು ಬೆಂಬಲ, ಇವನದು ಬೆಂಬಲ, ನಂದು ಬೆಂಬಲ ರಕ್ಷಾ ರಾಮಯ್ಯ ಅವ್ರಿಗೆ. ಓಕೆ ಸರ್, ಈ ಬಾರಿ ಇಲ್ಲಿ ಏನು ರಕ್ಷಾ ರಾಮಯ್ಯ ಅವರು MP ಆದರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೆ ಈಗ ಸಾಹೇಬ್ರೆ 28 ಜನ MP ಗಳ ಬಳಿ 25 ಜನ BJP ಅವರು. ಯಾವತ್ತಾದ್ರೂ ಕರ್ನಾಟಕದ ಬಗ್ಗೆ ಯಾವ MP ಆದರೂ ಮಾತಾಡಿದ್ದಾನೆ? DK ಸುರೇಶ್ ಅಂತ ಬಿಟ್ಟರೆ ಯಾರನ್ನ ಮಾತಾಡಿದಾರಾ? DK ಸುರೇಶ್ ಒಬ್ಬನೇ ಮಾತಾಡಿರೋದು. ತೆರಿಗೆ ಪಾವತಿ ಬಗ್ಗೆ DK ಸುರೇಶ್ ಒಬ್ಬನೇ ಮಾತಾಡಿರೋದು. ಬೇರೆ ಯಾರು ಮಾತಾಡಿದ್ದಾರೆ? 25 ಜನ ಯಾರು ಮಾಡಿದಾರೆ? MP ಗಳು ಮಾತಾಡಿದಾರಾ? ಯಾರು ಮಾತಾಡಿಲ್ಲ. ಈ ಸರಿ ಹಂಗಿದ್ರೆ ಅದಕ್ಕೋಸ್ಕರ ಚೇಂಜ್ ಮಾಡಬೇಕು ಸರ್, ಚೇಂಜ್ ಮಾಡಬೇಕು. ಯಜಮಾನ್ರೆ ನಮಸ್ಕಾರ. ಹೇಳಿ. ನಿಮ್ಮ ಹೆಸರು? ನರಸಿಂಹಯ್ಯ. ಈ ಸರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಕಾಂಗ್ರೆಸ್ಗೆ ಸರ್. ಕಾಂಗ್ರೆಸ್ಗೆ ಓಟು. ಕಾಂಗ್ರೆಸ್ಗೆ. ಯಾಕೆ ಅಂದರೆ ಅವ್ರ ಅನುಕೂಲ ಏನು ಮಾಡಿಲ್ಲ. ಯಾರು?
ಯಾರೋ ಬಿ ಜೆ ಪಿ ಅವ್ರೆ ನಮ್ಗೇನು ಅನುಕೂಲ ಮಾಡಿಲ್ಲ. ಏನು ಅನುಕೂಲ ಮಾಡಬೇಕಾಗಿತ್ತು? ಏನು ಅನುಕೂಲ, ಒಂದು ಮನೆ ಕೂಡ ಹಾಕಿಲ್ಲ. ಅವ್ರಿಗೆ ಓಟ್ ಹಾಕ್ಬೇಕಾ? ಹಂಗೆ ನಾವು ಹಾಕಿಲ್ಲ. ಕಾಂಗ್ರೆಸ್ ಅವ್ರು ಬಂದ್ರೆ ಮನೆ ಮಾಡ್ಕೊಡ್ತಾರಾ? ಕಾಂಗ್ರೆಸ್ ಬಂದರೆ 2,000 ಬರ್ತದೆ, ಅಕ್ಕಿಗೆ ದುಡ್ಡು ಬರ್ತದೆ, ಎಲ್ಲ ಅನುಕೂಲಗಳು ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ಓಟ್ ಇಟ್ಟು ಇಂಥವ್ರಿಗೆ ಕೇರ್ಲೆಸ್ ಮಾಡೋರ್ಗೆ ಓಟ್ ಹಾಕಕ್ಕ ಕೇರ್ಲೆಸ್ ಮಾಡ್ತಾರಾ ಬಿಜೆಪಿ ಬಂದ್ರೆ? ಕೇರ್ಲೆಸ್ ಮಾಡಲ್ಲ, ಅದ್ರಿಂದ ನಾವು ಹಾಕಲ್ಲ. ಅದೇ. ಓಕೆ, ಹಂಗಿದ್ರೆ ಯಾರು ಇವಾಗ ಪ್ರಧಾನಮಂತ್ರಿ ಯಾರಾಗಬೇಕು? ಪ್ರೈಮ್ ಮಿನಿಸ್ಟರ್ ಯಾರನ್ನ ಆಗಲಿ ನಾವು ಕಾಂಗ್ರೆಸ್ಗೆ ಹಾಕೋದು. ಸರ್ ನಮಸ್ಕಾರ. ನಮಸ್ಕಾರ. ಆಯ್ತಾ ಇವತ್ತಿನ ಸುದ್ದಿ ಸ್ವಾರಸ್ಯ ಎಲ್ಲ ಓದಿ? ಆಯ್ತು. ಓಕೆ, ಎಲೆಕ್ಷನ್ಸ್ ಹತ್ರ ಬರ್ತಾ ಇದೆ ಸರ್. ಇನ್ನೇನು ನಾವೆಲ್ಲ ವೋಟ್ ಮಾಡಬೇಕು ಮೊದಲನೇ ಹಂತದಲ್ಲಿ. ನಿಮ್ಮ ಪ್ರಕಾರ ನಿಮ್ಮ ಬೆಂಬಲ ಯಾರಿಗೆ ಸರ್? ನರೇಂದ್ರ ಮೋದಿ, ಬಿಜೆಪಿ. ಮೋದಿ. ಯಾಕೆ ಮೋದಿ ಸರ್? ಮೋದಿ ಆಡಳಿತ ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಹೇಗನ್ಸುತ್ತೆ ಈ ಚೆನ್ನಾಗಿದೆ ಅಂತ ನೀವೇ ಹೇಗೆ ಹೇಳ್ತೀರಾ? ಇವಾಗ ನೀವೇ ನೋಡ್ತಾ ಇದ್ದೀರಲ್ಲ, ಎಲ್ಲ ವರ್ಕ್ ಮಾಡ್ತಾವ್ರೆ, ಅದಕ್ಕೋಸ್ಕರ. ಓಕೆ, ಇವಾಗ ಇಲ್ಲಿ ಏನು ಸುಧಾಕರ್ ಅವ್ರು ನಿಂತಿದ್ದಾರೆ, ಬಿಜೆಪಿ ಮೈತ್ರಿ ಅಭ್ಯರ್ಥಿ. ಏನು ಹೇಳ್ತಾರೆ ಅವ್ರ ಬಗ್ಗೆ? ಸುಧಾಕರ್ ಪರವಾಗಿಲ್ಲ. ಮಾಡ್ತಾರಾ? ಈ ಸರಿ MP ಆದ್ರೆ ಮಾಡ್ತಾರಾ? ಮಾಡ್ತಾರೆ. ಮಾತಾಡಿ. ಏನಂತ ಮಾತಾಡೋದು? ನಿಮ್ಮ ಹೆಸರು ಹೇಳಿ. ನಿಮ್ಮ ಹೆಸರು? ವೆಂಕಟೇಶ್. ಓಕೆ, ಈ ಸರಿ ಓಟ್ ಯಾರಿಗೆ? ಓಟು ಇನ್ನೇ ಓಟ್ ಎಲ್ಲ ಐತೆ ಯಾರಿಗಂತ? ಎಲ್ಲಿ ಇನ್ನೊಂದು 10-12 ದಿವಸ ಯಾರಿಗೋ ಒಬ್ರಿಗೆ ಆಗೋದು. ಯಾರಿಗೋ ಒಬ್ರಿಗೆ ಹಾಕೋದು. ಏನು ಡಿಸೈಡ್ ಮಾಡಿಲ್ವೇನೋ? ಏನಿಲ್ಲ, ನಾವು ಓಡಾಡೋದೇ ಇಲ್ಲ. ಕಾಂಗ್ರೆಸ್ಗ ಬಿಜೆಪಿಗ? ಯಾವ್ದು ಪರವಾಗಿಲ್ಲ, ಹೇಳಿ, ನಾನು ಯಾರಿಗೂ ಹೇಳಲ್ಲ. ಹೇಳಿದ್ರೆ ಏನಾಗ್ತದೆ? ಮತ್ತೆ ಹೇಳಿ. ಮತ್ತೆ ಸರಿ, ಯಾರು ಪ್ರಧಾನಮಂತ್ರಿ ಯಾರಾಗಬೇಕು? ಯಾರಾಗಬೇಕು ನಮ್ಗೇನಪ್ಪ ಗೊತ್ತು? ಗೊತ್ತಿಲ್ಲ. ಓಟ್ನಲ್ಲಿ ಓಟ್ ಹಾಕ್ತೀರಾ? ಹಂಗೆ ಗೊತ್ತಿಲ್ದಿರ ಹೆಂಗೆ ಓಟ್ ಹಾಕ್ಬಿಡ್ತೀರಾ ನೀವು? ಹಿಂಗೆ ನಿನ್ನ ಅಷ್ಟು ಕಾನೂನು ಕಲ್ತ್ರೆ ನಮ್ಗೆ ಗೊತ್ತಾಗ್ಬೇಕಲ್ಲ. ಹೇಳ್ತಾರ ಮನೇಲಿ ಹೋಗ್ಲಿ? ಅಲ್ಲ, ನಿನ್ನ ಅಷ್ಟು ಕಾನೂನು ನಾವು ಮಾತಾಡ್ಬೇಕಲ್ಲ, ನಿಮ್ಮನ್ನ ಆ ಕೆಪಾಸಿಟಿ ನಮ್ಗೆ ಇರ್ಬೇಕಲ್ಲ. ಇವಾಗ ಓಟ್ ಹಾಕ್ತಿರಲ್ವಾ, ಹೇಳ್ಕೊಡ್ತಾರ ಮನೇಲಿ ಅಥವಾ ಗೊತ್ತಾಗುತ್ತಾ ಆ ಟೈಮಲ್ಲಿ ನಿಮ್ಗೇನೆ? ಯಾರಿಗೋ ಒಬ್ರಿಗೆ ಆಗೋದು. ಸರಿ, ಆಯ್ತು, ಮಿಸ್ ಮಾಡ್ತೀರಾ, ಓಟ್ ಮಾಡಿ ಅಷ್ಟೇ. ಹಾಯ್. ಹಾಯ್. ನಿಮ್ಮ ಹೆಸರು? ಹರೀಶ್ ಅಂತ. ಹರೀಶ್. ಈ ಬಾರಿ ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ, ಗೊತ್ತಿದೆಯಲ್ಲ? ಗೊತ್ತಿದೆ. ವಯಸ್ಸು? 21. ಹಂಗಿದ್ರೆ ಒಂದು 2ನೇದು MLA ಎಲೆಕ್ಷನ್ ವೋಟ್ ಮಾಡಿದ್ದೀರಾ? ಇಲ್ಲ, ಈ ಸರಿ ಮಾಡ್ತಾ ಇದ್ದೀರಾ? ಓಕೆ, ಈ ಬಾರಿ ಹಾಗಿದ್ದಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಕಾಂಗ್ರೆಸ್ಗ ಬಿಜೆಪಿಗ? ಬಿಜೆಪಿಗೆ. ಯಾಕೆ ಬಿಜೆಪಿ? ಯಾಕಂದರೆ ಅವರು ಸ್ವಲ್ಪ ಕೆಲಸಗಳನ್ನು ಹೆಚ್ಚಾಗಿ ಮಾಡ್ತಾರೆ. ಯಾಕಂದರೆ ಚಿಕ್ಕಬಳ್ಳಾಪುರಕ್ಕೆ ಸ್ವಲ್ಪ ಹೆಚ್ಚಾಗಿ ಕೆಲಸಗಳು ಮಾಡ್ತಿದ್ದಾರೆ. ಎಜುಕೇಷನ್ಗಾಗಲಿ, ಏನಾದರೂ ವರ್ಕ್ಸ್ ಆಗಲಿ, ಏನಾದ್ರು ಮಾಡೋದಕ್ಕೆ ಅವರು ಸ್ವಲ್ಪ ಬೆಂಬಲವನ್ನು ಕೊಡ್ತಾರೆ. ಬಿಕಾಸ್ ನೀವು ಸ್ಟೂಡೆಂಟ್ ಆಗಿರೋದ್ರಿಂದ ಏನು ಅನುಕೂಲ ಆಗುತ್ತೆ ಅಂತ ಅನ್ಸುತ್ತೆ ಬಿಜೆಪಿ ಬಂದರೆ? ಬಿಜೆಪಿ ಬಂದರೆ ಸ್ವಲ್ಪ ಎಜುಕೇಷನ್ ಮೇಲೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡ್ಬೋದು ಅವರು ಬರೋದ್ರಿಂದ. ಎಜುಕೇಷನ್ ಮೇಲೆ ಯಾವ ರೀತಿ ಮಾಡ್ಬೋದು ಅಂತ ಅನ್ಸುತ್ತೆ ನಿನಗೆ? ಇವಾಗ ಒಂದು ಐಡಿಯಾ ಇರುತ್ತೆ ನಿನಗೆ, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಯಾವ ರೀತಿಯಾಗಿ ಮಾಡ್ಬೋದು ಅಂತ ಅನ್ಸುತ್ತೆ ಇಲ್ಲಿ ಬಿಜೆಪಿ ಬಂದರೆ? ಇಲ್ಲಿ ಬಿಜೆಪಿ ಬಂದರೆ ಎಕ್ಸಾಂಪಲ್ಲು ಅವರು ಅನುಕೂಲ ಮಾಡಿಕೊಡ್ಬೋದು ಕಾಲೇಜ್ಗಳಿಗೆ, ಸ್ಕೂಲ್ಗೆ, ಸ್ಟೂಡೆಂಟ್ಸ್ಗೆ, ಕಾಲೇಜ್ಗೆ. ಓಕೆ, ಹಾಗೆ ಎಷ್ಟೊಂದು ಯೂತ್ ವೋಟ್ ಮಾಡ್ತಾ ಇರಲ್ಲ, ಮೊದಲನೇ ವೋಟ್ ಆಗಿರುತ್ತೆ, ಯಾಕೆ ವೋಟ್ ಮಾಡಬೇಕು ಅಂತೆಲ್ಲ ಹೇಳ್ತಾರೆ. ಅವ್ರಿಗೇನು ಹೇಳ್ತೀಯ? ಅಂಥವ್ರಿಗೆ ಏನು ಹೇಳ್ಬೇಕಂದ್ರೆ ಅವ್ರಿಗೆ ಅವ್ರ ಬಗ್ಗೆ ತಿಳ್ಕೊಳ್ಳಿ ಅಂತ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನರಸಿಂಹಮೂರ್ತಿ ಅಂತ. ನರಸಿಂಹಮೂರ್ತಿ ಅವರೇ, ಈ ಬಾರಿ ನಿಮ್ಮ ಬೆಂಬಲ ಯಾರಿಗೆ ಲೋಕಸಭೆ ಚುನಾವಣೆಯಲ್ಲಿ? ಕಾಂಗ್ರೆಸ್ ಬಿಜೆಪಿನ? ನಾವು ಮೊದಲಿಂದ ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ಯಾಕಂದರೆ ನಾವು ನಮ್ಮ ದೊಡ್ಡವರಿಂದ ಮೊದಲಿಂದ ಕಾಂಗ್ರೆಸ್ಗೆ ಓಟ್ ಹಾಕ್ಕೊಂಡು ಬಂದಿದ್ದೀವಿ, ಕಾಂಗ್ರೆಸ್ಗೆ ಓಟ್ ಹಾಕ್ತಾ ಇದ್ವಿ. ಇವಾಗ ನಿಮ್ಮ ದೊಡ್ಡವರೆಲ್ಲ ಅವಾಗ ಅವ್ರಿಗೆ ಓಟ್ ಹಾಕ್ತಾ ಇದ್ರು ಅಂತ ನೀವು ಅವ್ರಿಗೆ ಓಟ್ ಹಾಕ್ಬಿಡ್ತೀರಾ? ನಿಮ್ದೇನು ಸ್ಪೆಸಿಫಿಕ್ ರೀಸನ್ ಇಲ್ಲ? ಏನಿಲ್ಲ. ಓಕೆ, ಯಾರು ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು? ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇದ್ರೇನೆ ಒಳ್ಳೇದಪ್ಪ. ನರೇಂದ್ರ ಮೋದಿ ಇದ್ರೇನೆ ಒಳ್ಳೇದು. ಹೆಂಗೆ ಇವಾಗ ಇಲ್ಲಿ ಕಾಂಗ್ರೆಸ್ ಓಟ್ ಹಾಕ್ತೀನಿ ಅಂತ ಇದ್ದೀರಾ, ಅಲ್ಲಿ ಬಿಜೆಪಿ ನರೇಂದ್ರ ಮೋದಿ ಅವ್ರು ಬೇಕು ಅಂದರೆ ಹೆಂಗದು? ಕನ್ಫ್ಯೂಷನ್ ಏನಿಲ್ಲ, ಈ ವ್ಯಕ್ತಿ ನೋಡಿ ಓಟ್ ಹಾಕ್ಬೇಕಲ್ಲ. ಹಂಗಿದ್ರೆ ಇವಾಗ ಇಲ್ಲಿ ನೀವು ಅಲ್ಲಿ ನರೇಂದ್ರ ಮೋದಿ ಬೇಕಂದ್ರೆ ಇಲ್ಲಿ ಬಿಜೆಪಿಗೆ ಓಟ್ ಹಾಕ್ಬೇಕಲ್ಲ? ಬಿಜೆಪಿಗೆ ಓಟ್ ಹಾಕ್ಬೇಕು. ಹಂಗಿದ್ರೆ ಹಾಕ್ತೀರಾ? ನೋಡೋಣ, ಆಲೋಚನೆ ಮಾಡಿ ಹಾಕೋಣ. ಆಲೋಚನೆ ಮಾಡಿ. ಇವ್ರಿನ್ನ ಬಿಗ್ ಬ್ಯಾಂಗ್ ಥಿಯರಿ ಯೋಚನೆ ಮಾಡ್ತಾ ಇದ್ದೀರಾ ನೀವು ತಲೆಯಲ್ಲಿ. ಸರಿ, ಯೋಚನೆ ಮಾಡಿಬಿಟ್ಟು ಒಳ್ಳೆ ಕ್ಯಾಂಡಿಡೇಟ್ ಓಟ್ ಹಾಕಿ. ಇಲ್ಲ, ಬಿಜೆಪಿಗೆ ಆಗಬೇಕು ಅಂತ ಎಲ್ಲರೂ ಅಂತ ಇದ್ದಾರೆ. ಬಿಜೆಪಿಗೆ. ನಮಸ್ಕಾರ ಸರ್, ನಮ್ಮ ಹೆಸರು ನರಸಿಂಹಮೂರ್ತಿ ಅಂತ. ನರಸಿಂಹಮೂರ್ತಿ ನಮ್ಮದು ಗೌರವಿಂದೂರು ತಾಲೂಕು. ಓಕೆ, ಈ ಸರಿ ಎಲೆಕ್ಷನ್ಸಲ್ಲಿ ನಿಮ್ಮ ವೋಟ್ ಯಾರಿಗೆ ಸರ್? ಬಿಜೆಪಿಗೆ ಸರ್. ಬಿಜೆಪಿ. ಯಾಕೆ ಬಿಜೆಪಿ? ಸರ್, ನಮ್ಮ ಕಂಟ್ರಿ ಡೆವಲಪ್ಮೆಂಟ್ ಆಗಬೇಕು ಸರ್. ಡೆವಲಪ್ಮೆಂಟ್ ಯಾವ ರೀತಿ ಸರ್? ಡೆವಲಪ್ಮೆಂಟ್ ಅಂತ ಟೆಕ್ನಾಲಜಿ ಮುಂದುವರೈತೆ, ಎಲ್ಲ ಮುಂದುವರಿಸ್ತಾರೆ ಪಾಪ. ಎಲ್ಲನೂ ಚೆನ್ನಾಗಿ ಮೋದಿ ಚೆನ್ನಾಗಿ ಮಾಡ್ತಾವನೆ, ಇಂಪ್ರೂವ್ಮೆಂಟ್ ಚೆನ್ನಾಗಿ ಮಾಡ್ತಾವನೆ ಪಾಪ. ಓಕೆ, ಈ ಬಾರಿ ಇಲ್ಲಿ ಏನು ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಕೆ ಸುಧಾಕರ್ ಅವರು ನಿಂತಿದ್ದಾರೆ ಸರ್. ಏನು ಅನಿಸುತ್ತೆ ಸುಧಾಕರ್ ಅವ್ರ ಬಗ್ಗೆ? ಪರವಾಗಿಲ್ಲ, ಅದೇ ಆರೋಪಗಳಿವೆ.
ಆರೋಪಗಳಿವೆ ತಿಳ್ಕೊಬೇಕು ಅನ್ಸುತ್ತಾ? 2,000 ಕೋಟಿ ಅದೇ ಈ ಕೊರೋನಾದ ಮೂಮೆಂಟಲ್ಲಿ 2,000 ಕೋಟಿ ಹಗರಣ ಮಾಡಿದೆ ಅಂದ್ಬಿಟ್ಟು ಆರೋಪ ಇದೆ. ಅವ್ರ ಮುಖ ನೋಡೋದು ಸರ್, ನಾವು ಮೋದಿ ಮುಖ ನೋಡ್ತೀವಿ. ಮೋದಿ ಮುಖ ನೋಡಿ ಓಟ್ ಹಾಕ್ತೀರಾ? ಓಕೆ, ಥ್ಯಾಂಕ್ ಯು ಸರ್. ನಮಗೆ ಕಂಟ್ರಿ ನಮಗೆ ಡೆವಲಪ್ಮೆಂಟ್ ಆಗಬೇಕು. ನಮಗೆ ಉಚಿತ ಅವೆಲ್ಲ ಬೇಡ. ನಮಗೆ ಉಚಿತ ಖಚಿತಗಳು ಬೇಡ ಅಂತ ನಮ್ಗೆ ಬೇಡ ಸರ್. ಯಾಕೆ ಬೇಡ ಅನ್ಸುತ್ತೆ? ಏನಕ್ಕೆ ಸರ್ ಬೆಲೆ ಜಾಸ್ತಿ ಏರಿಕೆ ಮಾಡ್ತಾರೆ ಸರ್. ಬೆಲೆ ಏರಿಕೆ ಜಾಸ್ತಿ ಆಗುತ್ತೆ ಅಂತ. ಉಚಿತ ಕೊಡ್ತಾ ಇದ್ರೆ ಬೆಲೆ ಏರಿಕೆ ಜಾಸ್ತಿ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ನಮ್ಗೆ ಬೇಡ. ನರಸಿಂಹಮೂರ್ತಿ ಅಂತ. ನರಸಿಂಹಮೂರ್ತಿ ಅವರೇ, ಈ ಸರಿ ಓಟ್ ಯಾರಿಗೆ? ಕಾಂಗ್ರೆಸ್ಗ ಬಿಜೆಪಿಗ? ನಾವು ಬಿಜೆಪಿ. ಯಾಕೆ ಬಿಜೆಪಿ? ಇಲ್ಲ, ನಾವು ಬಿಜೆಪಿಗೆ ನಾವು ಹಾಕೋದೇ ಬಿಜೆಪಿ. ನೀವು ಹಾಕೋದೇ ಬಿಜೆಪಿ. ಅವಾಗಿಂದ ಆಗ್ತಾ ಇದ್ರ ಬಿಜೆಪಿಗೆ? ಏನು ಅನುಕೂಲ ಏನಾಗುತ್ತೆ ಬಿಜೆಪಿಗೆ? ಬಿಜೆಪಿ ಬಂದ್ರೆ ಎಲ್ಲ ಕೆಲಸಗಳೆಲ್ಲ ಚೆನ್ನಾಗಿ ಮಾಡ್ಕೊಂಡು ಇದು ಮಾಡ್ತಾರಲ್ಲ. ಕೆಲಸಗಳೆಲ್ಲ ಚೆನ್ನಾಗಾಗುತ್ತೆ. ಜೋರಾಗೆ ಮಾತಾಡಲ್ವೇ ನೀವು? ತುಂಬಾ ಒಳಗೊಳಗಡೆ ಮಾತಾಡ್ತೀರಾ. ತುಂಬಾ ವಿಷಯಗಳು ಬಿಟ್ಕೊಟ್ಬಿಡ್ತೀನಿ ಅಂತನಾ? ಏನಿಲ್ಲ, ಮತ್ತೆ ಜೋರಾಗಿ ಮಾತಾಡಿ. ಇಲ್ಲ, ನಾವು ಬಿಜೆಪಿನೇ ಓಟ್ ಹಾಕ್ತೀರಾ? ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಕೃಷ್ಣಾರೆಡ್ಡಿ. ಕೃಷ್ಣಾರೆಡ್ಡಿ ಅವರೇ, ಈ ಸರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ ಸರ್? ನಮ್ಮ ಬೆಂಬಲ ಮೈತ್ರಿ ಅಭ್ಯರ್ಥಿಗೆ. ಕುಮಾರಸ್ವಾಮಿ. ಏನು ಕಾರಣ ಸರ್? ಕಾರಣ ಅದೇ, ನಾವು ಕುಮಾರಸ್ವಾಮಿ JDS ದೇವೇಗೌಡ ಕುಮಾರಸ್ವಾಮಿ, ಅದಕ್ಕೆ ನಾವು ಮೈತ್ರಿ ಏನಿದೆ ಐತೆ ಮೈತ್ರಿ ಅಭ್ಯರ್ಥಿಗೆ ಮಾಡ್ತೀವಿ. ಓಕೆ, ಹಾಗಿದ್ದಲ್ಲಿ ಈ ಬಾರಿ ಏನು ಅನುಕೂಲಗಳಾಗ್ಬೋದು ಅಂತ ಅನ್ಸುತ್ತೆ ಸರ್? ಏನು ಅನುಕೂಲಗಳು ಮಾಮೂಲಿನೇ ಅನುಕೂಲಗಳು ಅಂತಲ್ಲ, ನಾವು ಮೈತ್ರಿ ಅಭ್ಯರ್ಥಿಗೆ ಮಾಡ್ತೀವಿ. ಅದಕ್ಕೋಸ್ಕರ. ಓಕೆ, ಹಾಗಿದ್ದಲ್ಲಿ ಈ ಬಾರಿ ಪ್ರಧಾನಿ ಯಾರಾಗಬೇಕು ಅಂತ ಅನ್ನೋದಾದ್ರೆ ನಿಮಗೆ ಕ್ವೆಶನ್ ಅಲ್ಲೇ ಹೋಗುತ್ತೆ, ನರೇಂದ್ರ ಮೋದಿ ಅವರೇ. ಓಕೆ ಸರ್, ಈ ಬಾರಿ ಮತ್ತೊಮ್ಮೆ ಇದು 3ನೇ ಬಾರಿ ಆಗುತ್ತೆ ಮೋದಿ ಅವರು ಬಂದ್ರೆ. ಯಾವ ರೀತಿಯಾಗಿ ದೇಶ ಅಭಿವೃದ್ಧಿ ಕಡೆ ಸಾಗಬಹುದು ಅನ್ಸುತ್ತೆ ನಿಮಗೆ? ಪರವಾಗಿಲ್ಲ, ಮೋದಿ ಅವರು ಪರವಾಗಿಲ್ಲ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಆ ನಂಬಿಕೆ ಮೇಲೆನೆ ಮೈತ್ರಿ ಮಾಡಿದ್ದಾರೆ, ವರ್ಕ್ ಆಗುತ್ತೆ ಅಂತಂದು ಮೈತ್ರಿ ಅಭ್ಯರ್ಥಿಗೆ ನಾವು ದೇವೇಗೌಡ ಕುಮಾರಸ್ವಾಮಿ. ಸರ್ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ವೇಣುಗೋಪಾಲ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ ಸರ್? ರಕ್ಷಾರಾಮಯ್ಯ. ಯಾಕೆ ರಕ್ಷಾರಾಮಯ್ಯ? ಸೇವಾ ಕಾರ್ಯಕ್ರಮ ಜಾಸ್ತಿ ಮಾಡಿದ್ದಾರೆ. ಅದಕ್ಕೋಸ್ಕರ ಯುವಕರಿದ್ದಾರೆ. ಏನು ಅನುಕೂಲ ಆಗುತ್ತೆ ಅನ್ಸುತ್ತೆ ಸರ್ ಇವಾಗ ರಕ್ಷಾರಾಮಯ್ಯ ಅವ್ರು ಬಂದ್ರೆ? ಇಲ್ಲಿ ಬಡವರಿಗೆಲ್ಲ ಕೆಲಸ ಆಗುತ್ತೆ. ಯಾವ ರೀತಿ ಅನ್ಸುತ್ತೆ? ಇವಾಗ ಎಷ್ಟೊಂದು ಜನ MP ರೀಚ್ ಆಗೋದು ತುಂಬ ಕಷ್ಟ ಇರುತ್ತೆ ಬಡವರಿಗೆ. ಯಾವ ರೀತಿಯಾಗಿ ಅನುಕೂಲ ಆಗ್ಬೋದು? ಯಾಕೆಂದರೆ ಇವಾಗ MP ಅಂದ ತಕ್ಷಣ ಅವ್ರಿಗೊಂದು ಸ್ವಲ್ಪ ಜಾಸ್ತಿ ಜವಾಬ್ದಾರಿ ಇರುತ್ತೆ. ಯಾವ ರೀತಿಯಾಗಿ ಬಡವರು ಅವ್ರನ್ನ ರೀಚ್ ಮಾಡ್ಬೋದು ಅನ್ಸುತ್ತೆ ಸರ್ ನಿಮಗೆ? ಹೆಲ್ಪಿಂಗ್ ನೇಚರ್ ಇದೆ. ಓಕೆ, ರೀಚ್ ಆಗ್ತಾರೆ ಅನ್ಸುತ್ತೆ. ಓಕೆ, ಹಾಗಿದ್ದಲ್ಲಿ ಈ ಬಾರಿ ಯಾರು ಪ್ರೈಮ್ ಮಿನಿಸ್ಟರ್ ಆಗಬೇಕು ನಿಮ್ಮ ಪ್ರಕಾರ? ಪ್ರಧಾನಮಂತ್ರಿ? ಪ್ರೈಮ್ ಮಿನಿಸ್ಟರ್ ಗೊತ್ತಿಲ್ಲ. ಇಲ್ಲಿರೋದು ರಕ್ಷಾರಾಮಯ್ಯ. ಇಲ್ಲಿಗೆ ರಕ್ಷಾರಾಮಯ್ಯ ಅವ್ರು ಬರಬೇಕು ಅಂತ ಅನ್ಸುತ್ತೆ ಅಷ್ಟೇ. ಹೆಲ್ಪಿಂಗ್ ನೇಚರ್ ಇದೆ, ಸಹಾಯ ಮಾಡೋರು, ಕುಟುಂಬ ಅವರು ಮಾಡ್ತಾರೆ, ಒಳ್ಳೆ ಕುಟುಂಬ ಅಂತ. ಥ್ಯಾಂಕ್ ಯು. ಯಜಮಾನ್ರೆ ನಮಸ್ಕಾರ. ನಮಸ್ಕಾರ. ಏನು ಫುಲ್ ಖುಷಿಯಾಗಿದ್ರೆ? ಏನು ಸಮಾಚಾರ? ಬಡವರಿಗೆ ಸಹಾಯ ಮಾಡ್ತಾರೆ ಕಾಂಗ್ರೆಸ್ ಅವರು. ಇವರು ಎಲ್ಲ ಕತ್ರಿ ಏಟು ಹಾಕ್ತಾ ಇದ್ದಾರೆ. ಕತ್ರಿ ಹಾಕಿದ್ದಾರೆ ಎಲ್ಲ ಜಮೀನುಗಳು ಸಹ ಎಲ್ಲ ನಮ್ಗೆ ಎಲ್ಲ ಹಾಕಿ ನಮ್ಮ ಸರ್ವೇಕ್ಕೆ దరఖాస్తు కమిటీలు పెట్టలేదు మా వెతుకుపోయి అరణ్య ఇలాకలో పారేసి మేము మైత్ అక్కడ వేసి తిరిగి పైలు తెప్పించుకొని ಇವ್ರು పెట్టినాం. ಅಡುಗ್ತಾರ మీరంತ? ಆಯ್ತು, ಈ ಸರಿ ಹಂಗಿದ್ರೆ ಇಲ್ಲಿ ಯಾರು ಬರ್ಬೇಕು ನಿಮ್ಮ ಪ್ರಕಾರ? ನಮಗೆ ఆయన ಹಾಸ್ಪಿಟ್ಲ್ MS ರಾಮಯ್ಯ ರಕ್ಷಾರಾಮಯ್ಯ ಅವ್ರು ಬರಬೇಕು. ಓಕೆ, ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ದೀರಾ? ಇದ್ದೀವಿ. ಓಕೆ, ಹಂಗಿದ್ರೆ ಈ ಸರಿ ಯಾರು ಪ್ರಧಾನಮಂತ್ರಿ ಯಾರಾಗ ಮೇಲೆ ಅವರು ಅದೃಷ್ಟ ನಾವು ಹೇಳೋಕ್ಕಾಗಲ್ಲ. ಜನಗಳು ಜಾಸ್ತಿ ಬುದ್ಧಿಮಂತ ಅವ್ರೆ, ಯಾರು ಹೆಸರು ಹೇಳೋಕ್ಕಾಗಲ್ಲ. ಎಲ್ಲ ನಿಮಗೆ ರಕ್ಷಾರಾಮಯ್ಯ ಅವ್ರು ರಕ್ಷೆ ಬೇಕು. ಓಕೆ, ಎಲ್ಲರೂ ಇದಕ್ಕೆ ಕಾಯ್ಕೊಂಡಿರ್ತಾವ್ರೆ ಬಂಡಾಲ್ಕ. ಹೇಳಿ ಜನಕ್ಕೆಲ್ಲ ಓಟ್ ಮಾರ್ಕೋಬೇಡಿ, ಸರಿಯಾಗಿ ಓಟ್ ಹಾಕಿ ಅನ್ನಿ. ನಾವು ಹೇಳಿದ್ರು ಒಳಗಡೆ ಜೋಬಾಗಿ ಹಿಂಗೆ ಇಕ್ತಾರೆ, ಜೋಬಲ್ಲಿ ಇಟ್ಬಿಡ್ತಾರೆ. ಹಂಗೆ ಈ ಸರಿ ನಿಮಗೆ ಜೋಬಲ್ಲಿ ಇಡಕ್ ಬಂದ್ರೆ ನೀವು ಜೋಬ್ ಹಾಕೊಳ್ದಿರೋ ಹಂಗೆ ಇಲ್ಲ, ಜೋಬ್ ಹಾಕೊಳಲ್ಲ. ನಾವು ತಗೊಂಡ್ಬೇಕು, ಯಾರಿಗೆ ಹಾಕ್ಬೇಕು ಅವ್ರಿಗೆ ಹಾಕ್ಬೇಕು. ನೀವು ಬುದ್ಧಿವಂತರಿ. ಅವ್ರದ್ದಲ್ಲ ಬಂಡಾಲ, ನಮ್ಮ ರೈತರದ್ದು ಬಂಡಾಲ. ಸಖತ್ ಬುದ್ಧಿವಂತರಿ. ಇಸ್ಕೋಬೇಕು, ಯಾರಿಗೆ ಓಟ್ ಹಾಕ್ಬೇಕು ಅವ್ರಿಗೆ ಹಾಕ್ಬೇಕು. ಓಕೆ ಸರ್ ನಮಸ್ಕಾರ. ನಿಮ್ಮ ಹೆಸರು? ನವೀನ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ, ನಿಮ್ಮ ಬೆಂಬಲ ಯಾರಿಗೆ? ಸುಧಾಕರ್ ಅವ್ರಿಗೆ. ಯಾಕೆ ಸುಧಾಕರ್ ಅವರು? ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಸರ್. ಒಳ್ಳೆ ಕೆಲಸ ಮಾಡಿ, ಮೆಡಿಕಲ್ ಕಾಲೇಜ್ ಮಾಡಿದ್ದಾರೆ, ರೋಡ್ಗಳು ಮಾಡಿದ್ದಾರೆ, ನೀರಾವರಿ ಪ್ರೋಗ್ರಾಮ್ ಮಾಡಿದ್ದಾರೆ, ಅದರಿಂದ ಅವ್ರಿಗೆ ಅದಕ್ಕೆ. ಓಕೆ, ಈ ಬಾರಿ ಇಲ್ಲಿ ಸುಧಾಕರ್ ಅವರು ಹಾಗೆ ರಕ್ಷಾರಾಮಯ್ಯ ಅವರು ನಿಂತಿದ್ದಾರೆ. ಏನು ಅನುಕೂಲಗಳು ಇವಾಗ ಆಗ್ಬೋದು ಅಂತ ಅನ್ಸುತ್ತೆ ಸುಧಾಕರ್ ಅವ್ರು ಬಂದ್ರೆ? ಸರ್ ಆಲ್ರೆಡಿ ಮಾಡಿದ್ದಾರೆ, ಅವರು ML ಆಗಿದ್ದಾಗ ಮಾಡಿದ್ದಾರೆ, ಇನ್ನೂ ಚೆನ್ನಾಗಿ ಮಾಡ್ತಾರೆ. ಇವಾಗ ರಾಷ್ಟ್ರ ಮಟ್ಟಕ್ಕೆ ಮಾಡ್ತಾರೆ. ಓಕೆ, ಈ ಬಾರಿ ಹಾಗಿದ್ದಲ್ಲಿ ಮೋದಿ ಅವರು ಮತ್ತೊಮ್ಮೆ ಬರಬೇಕು ಅಂತ ಅದಕ್ಕೋಸ್ಕರ ಇಲ್ಲಿ ಸುಧಾಕರ್ ಓಟ್ ಹಾಕ್ತಾರೆ. ಏನು ಅನುಕೂಲ ಆಗ್ಬೋದು? ಯಾವ ರೀತಿಯಾಗಿ ದೇಶ ಮುನ್ನುಗ್ಗಬಹುದು ಅನ್ಸುತ್ತೆ ಮೋದಿ ಅವರು ಬಂದ್ರೆ? ಸರ್ ಇವಾಗ ಆಲ್ರೆಡಿ ಡೆವಲಪ್ಮೆಂಟ್ ಚೆನ್ನಾಗಿ ಮಾಡಿದ್ದಾರೆ, ಇನ್ನು ಅವ್ರು ಬಂದರೆ ಇನ್ನೂ ಚೆನ್ನಾಗಿ ಆಗುತ್ತೆ.
ನಮ್ಮ ಮಿಲ್ಟ್ರಿ ಇದು ಇರ್ಬೋದು, ಚೆನ್ನಾಗಿದೆ ಇವಾಗ, ಇನ್ನೂ ಚೆನ್ನಾಗಿ ಮಾಡ್ತಾರೆ ಅವರು. ಓಕೆ, ಇವಾಗ ಇಲ್ಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಇದೆ ಸರ್. 10 ತಿಂಗಳಾಯ್ತು ಅಧಿಕಾರ ಸ್ವೀಕಾರ ಮಾಡಿ. ನಮ್ಮ ಶಾಸಕರು ಕೂಡ ಪ್ರದೀಪ್ ಈಶ್ವರ್ ಅವರು ಕಾಂಗ್ರೆಸ್ ಅವರು. ಹೌದು. ಏನ್ ಅನ್ಸುತ್ತೆ ಇವರ ಅಧಿಕಾರ? ಇಲ್ಲ, ಅವರು ಏನು ಮಾಡಿಲ್ಲ ಸರ್, ಏನು ಮಾಡಿಲ್ಲ. ಅವಾಗ ಸುಧಾಕರ್ ಇದ್ದಾಗ ಮಾಡಿರೋ ಕೆಲಸಗಳೇ ಇವಾಗ ಬಂದಮೇಲೆ ಒಂದು ಕೆಲಸನೂ ಆಗಿಲ್ಲ. ಏನ್ ಅನ್ಸುತ್ತೆ ಇವಾಗ ಇಲ್ಲಿ ನಮ್ಮ ಪ್ರದೀಪ್ ಈಶ್ವರ್ ಅವರು ಇದ್ದಾರೆ? ಪ್ರದೀಪ್ ಈಶ್ವರ್ ಇದ್ದಾರೆ ಸರ್, ಏನು ಕೆಲಸಗಳಾಗಿಲ್ಲ. ಯಜಮಾನ್ರೆ ನಮಸ್ಕಾರ. ನಮಸ್ಕಾರ ನಿಮ್ಮ ಸರ್. ಹೆಸರು ಹೇಳಿ. ಗುಲ್ಜಾರ್ ಪಾಷಾ. ಪಾಷಾ ಅವರೇ, ಈ ಸರಿ ಎಲೆಕ್ಷನ್ಸ್ ಅಲ್ಲಿ ನಿಮ್ ವೋಟ್ ಯಾರಿಗೆ? ಕಾಂಗ್ರೆಸ್ಗೆ. ಯಾಕೆ? ರಕ್ಷಾರಾಮಯ್ಯ. ರಕ್ಷಾರಾಮಯ್ಯ. ಯಾಕೆ ರಕ್ಷಾರಾಮಯ್ಯ? ಒಳ್ಳೆ ಮನುಷ್ಯ, ಬಡವ್ರಿಗೆಲ್ಲ ಚೆನ್ನಾಗಿ ನೋಡ್ತಾನೆ, ಅದಕ್ಕೆ ಸರ್. ಅದಕ್ಕೋಸ್ಕರ ರಕ್ಷಾರಾಮಯ್ಯ ಅಂದ ತಕ್ಷಣ ಖುಷಿ ಆಗೋಯ್ತೆ. ಏನ್ ಸಮಾಚಾರ? ರಕ್ಷಾರಾಮಯ್ಯ ಒಳ್ಳೆಯವರು, ಒಳ್ಳೆ ಮನುಷ್ಯ, ಬಡವ್ರಿಗೆ ಯಾರಿಗಾನ ಆಗಲಿ ಇಲ್ಲ ಅನ್ನಲ್ಲ ಅವರು, ಒಳ್ಳೆ ಮನುಷ್ಯ, ಅದಕ್ಕೆ ಸರ್. ಓಕೆ, ಈ ಸರಿ ಹಂಗಿದ್ರೆ ಯಾರು ಪ್ರಧಾನಮಂತ್ರಿ ಯಾರಾಗಬೇಕು? ಪ್ರೈಮ್ ಮಿನಿಸ್ಟರ್ ಇವರೇ ಆಗಬೇಕು. ಓಕೆ, ಇವಾಗ ರಾಹುಲ್ ಗಾಂಧಿ ಇದ್ದಾರೆ, ಖರ್ಗೆ ಇದ್ದಾರೆ, ಯಾರಾದ್ರೂ ಚೆನ್ನಾಗಿರುತ್ತೆ? ರಾಹುಲ್ ಗಾಂಧಿ. ಯಾಕೆ ರಾಹುಲ್ ಗಾಂಧಿ? ಒಳ್ಳೆ ಮನುಷ್ಯ ಅಂತ. ಒಳ್ಳೆ ಮನುಷ್ಯ. ಗೊತ್ತಾ ನಿಮ್ಗೆ ಪರ್ಸನಲಿ ಅವರು? ಫ್ರೆಂಡ್ಸಾ? ನಿಮ್ಮ ಫ್ರೆಂಡ್ಸಾ? ಸರಿ, ಆಯ್ತು. ನಮಸ್ಕಾರ. ನಮಸ್ಕಾರ. ಏನ್ ನಿಮ್ಮ ಹೆಸರು? ಮುನ್ರಾಜು ಅಂತ. ಮುನ್ರಾಜು ಅವರೇ, ಈ ಸರಿ ಎಲೆಕ್ಷನ್ಸ್ ಹತ್ರ ಬರ್ತಾ ಇದೆ. ನಿಮ್ಮ ವೋಟ್ ಯಾರಿಗೆ? ನಮ್ಮ ಓಟು ನಮಗೆ ಯಾರು ಗೌರ್ಮೆಂಟ್ ಚೆನ್ನಾಗಿ ನೋಡ್ಕೊಳ್ತದೆ, ಬಡವರಿಗೆ, ಬಗ್ಗರಿಗೆ, ಜಾತಿ ಇದು ಮಾಡಿದಿರಾ ಯಾರು ಮಾಡ್ತಾರೆ ಅವ್ರು ಯಾರು ನೋಡ್ಕೊಂಡಿದ್ದಾರೆ ಇದುವರೆಗೂ ಅನ್ಸುತ್ತೆ ನಿಮಗೆ? ನಮ್ಗೆ ಇದುವರೆಗೂ ನೋಡ್ಕೊಂಡಿದ್ರು ನಮ್ಮ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಸಾಹೇಬ್. ಓಕೆ, ಇವಾಗ ಇಲ್ಲಿ ಕಾಂಗ್ರೆಸ್ ಸರ್ಕಾರನೇ ಇದೆ, ಕೇಂದ್ರದಲ್ಲಿ ಬಿಜೆಪಿ ಇದೆ. ಎಷ್ಟು ಹೆಂಗಿತ್ತು ಅವ್ರ ಆಡಳಿತ ಇಷ್ಟು? ಅವರು ಅಂದ್ರೆ ಇರೋರಿಗೆ ಇದು ಮಾಡ್ತಾರೆ, ನಾವು ಅವ್ರನ್ನ ದೂಷಣೆ ಮಾಡೋದು ಬೇಡ. ಜಾಸ್ತಿ ಕಂಪನಿಗಳು, ದೊಡ್ಡ ಕಂಪನಿಗಳು, ಬಡವರಿಗೂ ಬಗ್ಗರಿಗೂ ಅವರು ನರೇಂದ್ರ ಮೋದಿ ಏನು ಮಾಡೋದೇ ಇಲ್ಲ, ಎಲ್ಲ ಸುಳ್ಳು ಹೇಳ್ಕೊಂಡು 15 ಲಕ್ಷ ಹಾಕ್ತೀವಿ, ಕಪ್ಪು ಹಣ ತರ್ತೀವಿ ಎಲ್ಲ ಹೇಳಿದ್ರು. ಒಂದು ಮಾಡಲಿಲ್ಲ, ಒಂದು ತರಲಿಲ್ಲ. ಇಲ್ಲಿ ಸುಧಾಕರ್ ಅವರು ಇದ್ರಲ್ಲ, ಅವಾಗ ಸುಧಾಕರ್ ಇದ್ದಾಗ ಅವರೆಲ್ಲ ಇದು ಕರೋನಾ ಟೈಮ್ನಲ್ಲಿ ಒಳ್ಳೆ ದುಡ್ಡು ಮಾಡ್ಕೊಂಡ್ರು, ಅವರಷ್ಟು ಅವರು ದೊಡ್ಡವರಾದ್ರು ಅಷ್ಟೇ. ಓಕೆ, ಹಂಗಿದ್ರೆ ಈ ಸರಿ ಕಾಂಗ್ರೆಸ್ ಕಾಂಗ್ರೆಸ್. ರಕ್ಷಾರಾಮಯ್ಯ ಅವರೇ 100% ಅವರೇ ಬರೋದು. ರಕ್ಷಾರಾಮಯ್ಯ ಅವ್ರ ರಕ್ಷೆ ಇರುತ್ತಾ ಚಿಕ್ಕಬಳ್ಳಾಪುರಕ್ಕೆ? ರಕ್ಷಣೆ. ಓಕೆ, ಥ್ಯಾಂಕ್ ಯು. ಹಾಯ್, ನಿಮ್ಮ ಹೆಸರು? ನಯನ್ ಅಂತ. ನಯನ್, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಯಾರಿಗೂ ಎರಡು ಈಕ್ವಲ್ ಆಗಿದೆ, ನೋಡೋಣ. ಓಕೆ, ಒಂದಷ್ಟು ಯೂತ್ ಇವಾಗಿರ್ತಾರೆ, ಇವಾಗ ತಾನೇ ವೋಟ್ ಹಾಕ್ತಾ ಇರ್ತಾರೆ. ಅವರೆಲ್ಲ ಕೆಲವರು ವೋಟ್ ಯಾಕೆ ಮಾಡಬೇಕು, ನಾನು ಯಾಕೆ ಮಾಡಲಿ, ಅವ್ರಿಗೆಲ್ಲ ಒಂದು ಅಸಡ್ಡೆ ಇರುತ್ತೆ. ಅವ್ರಿಗೆ ಏನು ಹೇಳ್ತೀರಾ? ವೋಟ್ ಅನ್ನೋದು ನಮ್ಮ ಹಕ್ಕು, ಅದು ಮಾಡಲೇಬೇಕು. ವೋಟರ್ ಐ ಡಿ ಅದೆಲ್ಲ ಅಷ್ಟು ಕಷ್ಟಪಟ್ಟು ಮಾಡಿಸ್ಕೊಂಡ್ಬಿಟ್ಟು ವೋಟ್ ದಿವಸ ಹೋಗಿ ಸಿಟ್ಟಿಂಗ್ ಹಾಕಿದ್ರೆ ಏನು ಪ್ರಯೋಜನ? ವೋಟ್ ಹಾಕಬೇಕು. ಓಕೆ, ಹಾಗಿದ್ದಲ್ಲಿ ಈ ಬಾರಿ ಯಾರು ಪ್ರಧಾನಮಂತ್ರಿ ಆಗಬೇಕು? ಮೋದಿ ಅವರಾಗಬೇಕು. ಆಪ್ಷನ್ ಇಲ್ಲ. ಅದೇನು ಅನ್ಸುತ್ತೆ? ಯಾಕಿಲ್ಲ ಅನ್ಸುತ್ತೆ ಆಪ್ಷನ್? ಆಪೋಸಿಟ್ ಕ್ಯಾಂಡಿಡೇಟ್ ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು. ಹಾಗಿದ್ದಲ್ಲಿ ಇವಾಗ ಖರ್ಗೆ ಹಾಗೆ ರಾಹುಲ್ ಗಾಂಧಿ ಸ್ಟ್ರಾಂಗ್ ಇಲ್ಲ ಅನ್ಸುತ್ತಾ? ಸ್ಟ್ರಾಂಗ್ ಇಲ್ಲ ಅಂತಲ್ಲ, ಬಟ್ ಮೋದಿಗೆ ಸ್ಟ್ಯಾಂಡ್ ಕೊಡಬೇಕಲ್ಲ. ಹಾಗಿದ್ರೆ ಇಲ್ಲಿಂದ ಒಬ್ಬರನ್ನ ಕಳಿಸ್ತೀರಾ ಮೋದಿ ಆಗಬೇಕು ಅಂದರೆ? ನಮಸ್ಕಾರ. ನಮಸ್ಕಾರ ಅಣ್ಣ. ನಿಮ್ಮ ಹೆಸರು? ವಸಂತ್ ಕುಮಾರ್ ಅಂತ. ವಸಂತ ಕುಮಾರ್. ಓಕೆ, ಈ ಬಾರಿ ಎಲೆಕ್ಷನ್ಸ್ ಹತ್ರ ಬರ್ತಾ ಇದೆ, ನಿಮ್ಮ ವೋಟ್ ಯಾರಿಗೆ? ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೆ. ಕೆ ಸುಧಾಕರ್ ಅವ್ರಿಗೆ ಯಾಕೆ? ನಮಗೆ ಸಹಾಯ ಮಾಡಿದ್ದಾರೆ, ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ, ಒಂದು ಮೆಡಿಕಲ್ ಕಾಲೇಜ್ ತಂದಿದ್ದಾರೆ, ಎಲ್ಲದೂ ಇದು ಮಾಡಿದ್ದಾರೆ. ಅದಕ್ಕೆ ನಾವು ನಮ್ಮದು 100% ಬೆಂಬಲ ಸುಧಾಕರಣ್ಣವ್ರಿಗೆ ನಾವು ಕೊಡ್ತೀವಿ. ನಿಮ್ಮ 100% ಬೆಂಬಲ ಅವ್ರಿಗೆ. ಓಕೆ, ಇಷ್ಟೆಲ್ಲ ಅನುಕೂಲ ಮಾಡಿದ್ದಾರೆ, ಮತ್ತೆ ಯಾಕೆ ಅವ್ರನ್ನ MLA ಕರ್ಕೊಂಬರ್ಲಿಲ್ಲ ನೀವೆಲ್ಲ? ಈ ಸಾರಿ ನಾವು ಹಾಕಿದ್ದೀರಿ, ಸ್ವಲ್ಪ ಏನೋ ಎಡವಟ್ಟಾಗಿದೆ ಈ ಸರಿ. ಇನ್ನು ಮುಂದೆ ಇನ್ಯಾರು ಅವ್ರನ್ನ ಸೋಲ್ಸೋ ವ್ಯಕ್ತಿ ಬರೋಕ್ಕಾಗಲ್ಲ. ಬಟ್ ಈ ಹಿಂದೆ ಪ್ರದೀಪ್ ಈಶ್ವರ್ ಅವ್ರು ಸೋಲ್ಸಿದ್ರಲ್ಲ, ಪ್ರದೀಪ್ ಈಶ್ವರ್ ಅವ್ರು ಹೆಂಗೆ ಸರ್? ಅದೇನೋ ಒಂದು ಲಾಟ್ರಿಯಲ್ಲಿ ಗೆದ್ಬಿಟ್ರಲ್ಲ ಅವರ. ಲಾಟ್ರಿಯಲ್ಲಿ ಅಷ್ಟೇ ಅಲ್ಲ, ಜನನೇ ಎಲ್ಲ ಓಟ್ ಹಾಕಿರೋದು, ಅದೇಂಗೆ ಲಾಟ್ರಿ ಆಗ್ಬಿಡುತ್ತೆ? ಜನನೇ ಓಟ್ ಹಾಕಿರೋದು, ಅದು ಏನು ಲೀಡಲ್ಲಿ ಏನು ಗೆದ್ದಿಲ್ಲ ಅವರು, ಅರ್ಥ ಆಯ್ತಾ? ಅದು ಲೀಡಾಗಿ ಬಂದಿದೆ, ಅವರು ಲೆವೆಲಾಗಿ ಬಂದಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಸರಿ. ಹಂಗಿದ್ರೆ ಇವಾಗ ಪ್ರದೀಪ್ ಈಶ್ವರ್ ಅವ್ರು ಬಂದಿದ್ದಾರೆ. ನಾನು 3 ಸಾರಿ ಕಾಂಟ್ಯಾಕ್ಟ್ ಮಾಡಿದ್ದೀನಿ. ನಮ್ಮ ಮಿಸ್ಸಸ್ ಫಿಸಿಕಲ್ ಹ್ಯಾಂಡಿಗಪ್ಪ, ಅವ್ರಿಗೆ ಒಂದು ಇದು ಏನೋ ಅನುಕೂಲ ಮಾಡ್ಕೊಡ್ತಾರೆ ಅಂತ ನೋಡಿ 3 ಸಾರಿ ಕಾಂಟ್ಯಾಕ್ಟ್ ಮಾಡಿ. ಪ್ರದೀಪ್ ಈಶ್ವರ್ ಅವ್ರನ್ನ ಅವರು ಬೆಳಗ್ಗೆ ಎದ್ರೆ ಹೇಳ್ತಾರಲ್ಲ, ನಾನು ಬಡವ್ರನ್ನ ರೀಚ್ ಆಗ್ತಾ ಇದ್ದೀನಿ, ಆಮೇಲೆ ನಮಸ್ತೆ ಚಿಕ್ಕಬಳ್ಳಾಪುರ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಹೇಳಿ, ಬರ್ತಿಲ್ಲ ಅಂದ್ರೆ ಬನ್ನಿ ಅಂತ ಕೇಳಿ. ಅಲ್ಲಿ ಕೇಳೋದಕ್ಕೆ ಹೋದ್ರೆ ಒಕ್ಲಿಗ್ ಚೋಟಕ್ಕೆ ಮೊನ್ನೆ ಹೋಗಿದ್ದೆ, ಏನೋ ಸುಮ್ಮನೆ ಸ್ವಲ್ಪ ಅವ್ರೇನೋ ಫಂಕ್ಷನ್ ಮಾಡ್ತಾ ಇದ್ರು, ಬಿಸಿ ಇದ್ರೆ ಮಾತಾಡೋಕ್ಕಾಗಲಿಲ್ಲ. ಅದಕ್ಕೆ ಈ ಸರಿ ಓಟು ಜೈ ಸುಧಾಕರ್. ಹೇಳಿ, ಆಯ್ತು. ನಿಮ್ಮ ಹೆಸರೇನು? ನಮ್ಮ ಹೆಸರು ಮುನ್ಕೃಷ್ಣಪ್ಪ ಅವರೇ. ನಾಚಿಕೆ ಏನು ಪಡಬೇಡಿ, ಮಾತಾಡಿ, ಪರವಾಗಿಲ್ಲ. ಆಯ್ತು, ಈ ಸರಿ ಯಾರಿಗೆ ನಿಮ್ಮ ಓಟು?
ಕಾಂಗ್ರೆಸ್ಗ ಬಿಜೆಪಿಗ BJPಗೆ. ಬಿಜೆಪಿ ಇರಿ ನಿಮ್ ಎಲೆ ಲೆಕ್ಕಾಚಾರ ಬಿಟ್ಟು ನಮ್ಮ ಓಟ್ ಲೆಕ್ಕಾಚಾರಕ್ಕೆ ಒಂಚೂರು ಬನ್ನಿ. ನೀವು ಅಲ್ಲಿ ಬೇಕ್ರಿ ಅವ್ರನ್ನ ಕೇಳೋಗಿ. ನೀವು ಹೇಳಿ ಪರವಾಗಿಲ್ಲ. ಇಲ್ಲ ಹೋಗಿ ಕೇಳೋಗಿ. ಪ್ರಧಾನ ಮಂತ್ರಿ ಯಾರಾಗಬೇಕಾಯ್ತು? ಪ್ರೈಮ್ ಮಿನಿಸ್ಟರ್ ಯಾರೇನು ಮೋದಿನೇ ಆಗೋದಿನ ಯಾರು ಮೋದಿನೇ ಆಗೋದು. ಕಾನ್ಫಿಡೆನ್ಸ್ ಆಗಿದ್ದಾರೆ, ಅದಕ್ಕೆ ಲೆಕ್ಕ ಮಾಡ್ತಾ ಇದ್ದಾರೆ. ಮಾಡ್ಕೊಳ್ಳಿ. ನಮಸ್ಕಾರ. ನಮಸ್ಕಾರ. ಹೇಳಿ. ನಮ್ಮ ಹೆಸರು ಇಗ್ನೇಷಿಯಸ್ ಅಂತ. ಓಕೆ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಕಾಂಗ್ರೆಸ್ಗೆ. ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್ ಸರ್? ಕಾಂಗ್ರೆಸ್ ಬಂದರೆ ಒಳ್ಳೆ ರೀತಿ ಮಾಡ್ಬೋದು ಅಂತ. ಒಳ್ಳೆ ರೀತಿ ಮಾಡ್ತಾರೆ. ಓಕೆ, ಈ ಬಾರಿ ಇಲ್ಲಿ ರಕ್ಷಾ ರಾಮಯ್ಯ ಅವ್ರು ನಿಂತಿದ್ದಾರೆ. ಏನ್ ಅನ್ಸುತ್ತೆ ರಕ್ಷಾ ರಾಮಯ್ಯ ಅವ್ರ ಬಗ್ಗೆ? ರಕ್ಷಾರಾಮಯ್ಯ ಒಳ್ಳೆ ವ್ಯಕ್ತಿ ಅನ್ನಿಸ್ತಾ ಇದೆ, ನಮ್ಗೆ ಗೊತ್ತಿಲ್ಲ ಅಷ್ಟಾಗಿ. ಚಿಕ್ಕಬಳ್ಳಾಪುರ ಹೊಸದಾಗಿ ಬಂದಿದ್ದಾರೆ, ನೋಡೋಣ ಮುಂದೆ ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೇದಾಗ್ತದೆ. ಈ ಹಿಂದೆ ಕೇಂದ್ರದಲ್ಲಿ ಬಿಜೆಪಿ ಇತ್ತು, ಇಲ್ಲೂ ಕೂಡ ಬಿಜೆಪಿ ಅವರು MP ಆಗಿದ್ರು. ಈ ಹಿಂದೆ MLA ಕೂಡ ಬಿಜೆಪಿ ಅವರೇ ಆಗಿದ್ರು. MP ಆಗಿದ್ರು. ಅವ್ರು ಏನು ಒಂದು ಸಾರಿ ಬಂದು ಯಾವ ಕೆಲಸನೂ ಮಾಡಲಿಲ್ಲ ಇದುವರೆಗೂ. ಮತ್ತೆ ಅವರು ಇದಾಗ್ಬಿಟ್ರಲ್ಲ ಬೇಡ. ಅದಕ್ಕೋಸ್ಕರ ಇವಾಗ ಕಾಂಗ್ರೆಸ್ಗೆ ವೋಟ್ ಹಾಕ್ತೀರಾ? ಗೆಲ್ಸ್ಕೊಂಡು ಬರ್ತೀರಾ? ಹೌದು. ಯಾರು ಪ್ರಧಾನಮಂತ್ರಿ ಯಾರಾಗಬೇಕು? ಪ್ರೈಮ್ ಮಿನಿಸ್ಟರ್? ನಮಗೆ ಪ್ರೈಮ್ ಮಿನಿಸ್ಟರ್ ಮೋದಿ ಬೇಕಾಗಿಲ್ಲ, ಈಗ ಇವರೇ ಆಗಬೇಕು. ಇವರೇ ಆಗಬೇಕು. ನಮಸ್ಕಾರ. ನಿಮ್ಮ ಹೆಸರು? ಶೈಲಜಾ. ಶೈಲಜಾ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆ ನಿಮ್ಮ ಬೆಂಬಲ ಯಾರಿಗೆ? ಬಿಜೆಪಿಗೆ. ಬಿಜೆಪಿ. ಯಾಕೆ ಬಿಜೆಪಿ? ಒಂದು ದೇಶ ನಡೆಸಬೇಕಂದ್ರೆ ಒಂದು ಸಮಗ್ರವಾದ ಇದು ಬೇಕು, ಅದು ಮೋದಿಯವ್ರಿಗಿದೆ. ಆದ್ದರಿಂದ ಬಿಜೆಪಿ. ಓಕೆ, ಹಾಗಿದ್ರೆ ಈ ಬಾರಿ ಮೋದಿ ಅವ್ರು ಬಂದರೆ ಏನು ಅನುಕೂಲ ಆಗ್ಬೋದು ಅಂತ ಅನ್ಸುತ್ತೆ ದೇಶಕ್ಕೆ? ರೈತರಿಗೆ ಅನುಕೂಲ ಆಗ್ಬೋದು, ಮತ್ತು ಸೈನಿಕರಿಗೆ, ಮತ್ತು ದೇಶಕ್ಕೊಂದು ಒಳ್ಳೊಳ್ಳೆ ಇದು ತರ್ತಾರೆ ಅಂತ ನನ್ನ ಅನಿಸಿಕೆ. ಇಲ್ಲಿ ಸುಧಾಕರ್ ಅವರು ನಿಂತಿದ್ದಾರೆ, ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ. ಸುಧಾಕರ್ ಅವ್ರ ಬಗ್ಗೆ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ. ಸೊ ಬಿಜೆಪಿಗೆ ಮಾಡ್ತಾರೆ ಅಂತ ಅನ್ಸುತ್ತೆ. ಮಾಡ್ತಾರೆ. ಸರ್ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ಶಂಕರಪ್ಪ ಅಂತ. ಶಂಕರಪ್ಪ ಅವ್ರು ಹೆಂಗೆ ನಡೀತಾ ಇದೆ ವ್ಯಾಪಾರ? ವ್ಯಾಪಾರ ಇರೋದ್ರೆ ಪರವಾಗಿಲ್ಲ, ಬಿಸಿಲು ಶಾನ. ಓಕೆ, ಈ ಸರಿ ಎಲೆಕ್ಷನ್ಸ್ ಹತ್ರ ಬರ್ತಾ ಇದೆ, ಚುನಾವಣೆ ಕಾವು ಕೂಡ ಜಾಸ್ತಿ ಇದೆ, ಬಿಸಿಲು ತರನೇ ಇದೆಯಪ್ಪ. ಓಕೆ, ಈ ಬಾರಿ ನಿಮ್ಮ ಬೆಂಬಲ ಯಾರಿಗೆ? ಕಾಂಗ್ರೆಸ್ ಬಿಜೆಪಿನ? ಇದು ಎರಡು ಫೈಟ್ ಇದೆ, ನಾವು ಹೇಳಕ್ಕಾಗಲ್ಲ. ಏನ್ ಅನ್ಸುತ್ತೆ ನಿಮ್ಮ ಪ್ರಕಾರ? ಅಟ್ಲೀಸ್ಟ್ ಅಲ್ಲ, ಏನೂ ಇಲ್ಲ, ಫೈಟ್ ಇದೆ. ಅದೊಂದು ಹೇಳ್ತೀನಿ ಅಷ್ಟೇ. ಪ್ರಧಾನಮಂತ್ರಿ ಯಾರಾಗಬೇಕು? ಪ್ರಧಾನಮಂತ್ರಿ, ಪ್ರೈಮ್ ಮಿನಿಸ್ಟರ್ ಯಾರೋ ಒಬ್ರು ಆಗ್ತಾರೆ ಅಷ್ಟೇ, ಅವ್ರವ್ರ ಅದೃಷ್ಟ. ಸಖತ್ ಬುದ್ಧಿವಂತರು ಇದ್ದೀರಾ ನೀವು, ಬಿಟ್ಕೊಡ್ತಾ ಇಲ್ಲ. ಸರ್ ಬಾಲಚಂದ್ರ ಅಂತ. ಬಾಲಚಂದ್ರ. ಓಕೆ, ಈ ಬಾರಿ ಲೋಕಸಭೆ ಚುನಾವಣೆ ಬರ್ತಾ ಇದೆ, ಗೊತ್ತಾ? ಹೌದು ಸರ್, ಹೌದು ಗೊತ್ತು ಸರ್. ಯಾರಿಗೆ ನಿಮ್ಮ ವೋಟ್? ಸರ್ ಮೋದಿಜಿಗೆ. ಮೋದಿ. ಯಾಕೆ ಮೋದಿ? ಸರ್ ಏನೇ ಅಭಿವೃದ್ಧಿ ಆಗಬೇಕು ಅಂದ್ರೆ ಮೋದಿ ಸರ್ ಬೇಕು, ಅದಕ್ಕೆ ಮೋದಿ ಸರ್. ಈಗ ನಮ್ಮ MG ರೋಡು ಅಗಲ ಮಾಡ್ತಿದ್ದಾರೆ, ಇನ್ನು ತುಂಬ ಕೆಲಸ ಮಾಡ್ತಿದ್ದಾರೆ ಸರ್. ಇವಾಗ ರೈತರಿಗೆ 2,000 ರೂಪಾಯಿ ಹಾಕ್ತಿದ್ದಾರೆ. ಇವಾಗ ಯಡಿಯೂರಪ್ಪ ಸಾಹೇಬರು ಅದ್ರ ಜೊತೆ 4,000 ರೂಪಾಯಿ ಹಾಕ್ತೀನಿ ಅಂದರು ರೈತರಿಗೆಲ್ಲ. ಅದೇ ಇವರು ಕಾಂಗ್ರೆಸ್ ಸರ್ಕಾರ ಬಂದು ರೈತರಿಗೋಸ್ಕರ 4,000 ರೂಪಾಯಿ ಕಿತ್ತಾಕಿ ಅದನ್ನೇ ಹೆಣ್ಮಕ್ಳಿಗೆ ಕೊಡ್ತೀನಿ ಅಂದರು. ಮತ್ತು ಈಗ ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡೋಕ್ಕೋಸ್ಕರ ಪಾಪ ನಮ್ಮ ಗಂಡು ಮಕ್ಳಿಗೆ ಬಾರ್ಗಳಿಗೆ ಎಲ್ಲ ಎಣ್ಣೆ ಎಲ್ಲ ಜಾಸ್ತಿ ಮಾಡಾಕಿದ್ದಾರೆ. ಜಾಸ್ತಿ ಮಾಡೋದು ಏನಾದ್ರು ಪ್ರಾಬ್ಲಮ್ ಆಗ್ತಾ ಇದೆಯಾ ನಿಮಗೆ? ಇಲ್ಲ ಸರ್, ನಮಗೇನಿಲ್ಲ. ತುಂಬ ಸುಮ್ಮನೆ ಒಂದು ಕಣ್ಣು ಕೊಟ್ಟು ಇನ್ನೊಂದು ಕಡೆ ಕಿತ್ಕೊತಿದ್ದಾರೆ. ಜೊತೆಗೆ ಏನೇ ಕೇಳೋಕೆ ಹೋದ್ರು ಇವಾಗ ನಮ್ಮ MLA ಸಾಹೇಬರು ಪ್ರದೀಪ್ ಈಶ್ವರ್ ಇದ್ದಾರೆ, ಅವರು ಎಲೆಕ್ಷನ್ ದಿನ ನೋಡಿದ್ದು. ಅವ್ರನ್ನೇ ನಾವು ನೋಡಬೇಕಂದ್ರೆ ಯೂಟ್ಯೂಬಲ್ಲೋ ಅಥವಾ ಇನ್ನೊಂದು ನ್ಯೂಸ್ ಚಾನಲಲ್ಲೋ ನೋಡಬೇಕು. ತಿರ್ಗಾ ಬರ್ತಾರೆ ಇವರ ಬುಜ್ಜಿ ಮಮ್ಮಲ್ಲಿ ಆಪೆ ಹೊಡು ಅಂತಾರೆ. ಅವ್ರು ನಾವು ಎಲ್ಲಿ ನೋಡಬೇಕು ಅಂದರೆ ಯೂಟ್ಯೂಬಲ್ಲಿ. ನಮ್ಮ ಕಷ್ಟ ಆಗಲಿ ಸುಖ ಆಗಲಿ ಯಾರೇ ಆದರೂ ಸುಧಾಕರ್ ಸಾಹೇಬ್ರೆ, ಅದಕ್ಕೆ ಸುಧಾಕರ್ ಸರ್ಗೆ ನಮ್ಮ ಓಟು ಸರ್. ನಮಸ್ಕಾರ. ಹೇಳಿ. ಹೆಸರು? ನಮ್ಮ ಹೆಸರು ಬಾಬು ಅಂದ್ಬಿಟ್ಟು. ಬಾಬು ಅವರೇ, ನೀವು ನೋಡೋಕ್ಕೆ ಒಳ್ಳೆ ನಮ್ಮ ಕನ್ನಡ ಇಂಡಸ್ಟ್ರಿ ವಿಲನ್ ಥರ ಇದ್ದೀರಾ. ಓಕೆ, ಸ್ಮೈಲ್ ಕೊಟ್ರಿ. ಓಕೆ, ಒಳ್ಳೇದಾಯಿತು. ಈ ಬಾರಿ ಎಲೆಕ್ಷನ್ಸ್ ಹತ್ರ ಬರ್ತಾ ಇದೆ, ಮೊದಲನೇ ಹಂತದಲ್ಲಿ ನಾವೆಲ್ಲರೂ ವೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಬೆಂಬಲ ಯಾರಿಗೆ ಸರ್? ಸುಧಾಕರ್ ಸಾಹೇಬ್ರು. ಸುಧಾಕರ್ ಸಾಹೇಬ್ರಿಗೆ. ಯಾಕೆ? ಅವ್ರು ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ, ಒಳ್ಳೆ ಮೆಡಿಕಲ್ ಕಾಲೇಜ್ ತಂದಿದ್ದಾರೆ, ಮತ್ತು ರೋಡ್ಸು ಹಳ್ಳಿಗಳಲ್ಲೆಲ್ಲ ರೋಡ್ಸ್ ಮಾಡಿದ್ದಾರೆ, PLD ಬ್ಯಾಂಕ್ದೆಲ್ಲ ಇದು ಮಾಡಿದ್ದಾರೆ, ಒಳ್ಳೆ ಹೊಸ ಬಿಲ್ಡಿಂಗ್ ಮಾಡಿದ್ದಾರೆ, ಎಲ್ರಿಗೂ ಅನುಕೂಲ ಮಾಡ್ತಾಯಿದ್ದಾರೆ. ನೀರುಗಳು ಬೋರ್ಗಳಲ್ಲಿ ಎಲ್ಲ ನೀರು ಬರೋಂಗೆ ಮಾಡಿದ್ರು, ಕೆರೆಗಳು ತುಂಬಿಸಿ ಎಲ್ಲ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ. ಅವರೇ ಬರಲಿ. ಓಕೆ, ಹಾಗಿದ್ರೆ ಈ ಬಾರಿ ಪ್ರಧಾನಿ ಮೋದಿನೇ ಹಾಗೆ ಆಗ್ತಾರೆ ಅನಿಸ್ತಾ ಇದೆ, ಆಗ್ತಾರೆ ಅಂತ. ಓಕೆ, ಏನು ಅನುಕೂಲ ಆಗ್ಬೋದು ದೇಶಕ್ಕೆ ಅನ್ಸುತ್ತೆ? ದೇಶಕ್ಕೆ ಅನುಕೂಲ ಬಂದರೆ ಎಲ್ಲದನ್ನು ಚೆನ್ನಾಗಿ ಇದು ಮಾಡ್ತಾರೆ ಮೋದಿ ಅವರು ಇದ್ದರೆ. ಒಂದು ಹೋಪ್ ಇದೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜನಮತ ವಿಶೇಷ ಕಾರ್ಯಕ್ರಮ. ಇದೇ ರೀತಿಯ ಸುದ್ದಿ ಸ್ವಾರಸ್ಯಗಳಿಗಾಗಿ ನೋಡ್ತಾ ಇರಿ CTV ನ್ಯೂಸ್. ಹಾಗೆ CTV ನ್ಯೂಸ್ನ ಅಫಿಷಿಯಲ್ ಯೂಟ್ಯೂಬ್ ಹಾಗೆ ಇನ್ಸ್ಟಾಗ್ರಾಮ್ಗಳನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.